ಸ್ನೇಹಿತರೆ, ಎಲ್ಲರೂ ಕೂಡ ನಮಸ್ಕಾರಗಳು. ಇಂದಿನ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು GPSTR 2022ರಲ್ಲಿ ನಡೆದಿರ್ತಕ್ಕಂಥ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳನ್ನ ಇಲಾಖಾ ಕೀ ಉತ್ತರಗಳೊಂದಿಗೆ ವಿವರಣಾತ್ಮಕವಾಗಿ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದಕ್ಕೆ ಮುಂಚೆ ಆಲ್ರೆಡಿ 2017ಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಕೂಡ ಮಾಡಿದ್ದೀವಿ ನೋಡಿ. ಮುಂದಿನ ದಿನಗಳಲ್ಲಿ ಕಂಟೆಂಟ್ ವಾರು ಕೂಡ 2015ರಿಂದ 22ರವರೆಗಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅಂತಕ್ಕಂಥದ್ದನ್ನು ಕಂಟೆಂಟ್ ವೈಸು ಟಾಪಿಕ್ ವೈಸು ಕೂಡ ವಿಡಿಯೋಗಳು ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇಂದಿನ ತರಗತಿಗೆ ಹೋಗೋಣ ಬನ್ನಿ. ಇಂದಿನ ತರಗತಿಯಲ್ಲಿ 2022ರಲ್ಲಿ ಸ್ವಲ್ಪ ಅದಕ್ಕಿಂತ ಹಿಂದೆ ನಡೆದಿರ್ತಕ್ಕಂಥ ಪರೀಕ್ಷೆಗಳಿಗಿಂತ ಭಿನ್ನವಾದಂಥ ಒಂದು ಪ್ಯಾಟರ್ನ್ ಇತ್ತು. ಇದು 22/5/2022ರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆ ಆಗಿತ್ತು. ಇದರಲ್ಲಿ ಏನು ಮಾಡಿದರೆ, ವಸ್ತುನಿಷ್ಠ ಪ್ರಶ್ನೆಗಳು 50, 1 ಅಂಕದ 1ರಿಂದ 50ರವರೆಗಿನ ಪ್ರಶ್ನೆಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ 50 ಮಾರ್ಕ್ಸಿಗೆ. ಇಲ್ಲಿ ವಿವರಣಾತ್ಮಕ ಪ್ರಶ್ನೆಗಳು 20 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಅಂದರೆ 51ರಿಂದ 70ರವರೆಗೆ. ಇವು 3 ಅಂಕದ ಪ್ರಶ್ನೆಗಳಾಗಿದ್ದಾವೆ. ಇದಕ್ಕಿಂತ ಮುಂಚೆ ನಡೆದಂಥ ಪರೀಕ್ಷೆಗಳಲ್ಲಿ ಇವು 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಆದರೆ 22ರಲ್ಲಿ ಏನು ಮಾಡಿದ್ದಾರೆ, 3 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜೊತೆಗೆ ವಿವರಣಾತ್ಮಕ ಪ್ರಶ್ನೆಗಳು 10 ಪ್ರಶ್ನೆಗಳನ್ನ ಕೇಳಿದ್ದಾರೆ. 71ರಿಂದ 80ರವರೆಗೆ 4 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಒಟ್ಟು 150 ಅಂಕಗಳಿಗೆ ಈ ಪತ್ರಿಕೆ, ಸಮಾಜ ವಿಜ್ಞಾನ ಪತ್ರಿಕೆ ಒಳಗೊಂಡಿತ್ತು ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜೊತೆಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವುದೇ ವಿಡಿಯೋಗಳನ್ನ ಹಾಕಿದ್ರೂ ನಿಮಗೆ ಅಪ್ಲೋಡ್ ಆಗುತ್ತೆ, ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ತರಗತಿ ಹೋಗೋಣ ಬನ್ನಿ. ನಮ್ಮ ತರಗತಿಯ ವಿಶೇಷತೆ ಏನು ಅಂದರೆ, ಬ್ಲೂ ಪ್ರಿಂಟನ್ನು ಒಳಗೊಂಡಿರ್ತದೆ. ಅಂದರೆ ಯಾವ ಕಂಟೆಂಟ್ಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥ ಒಂದು ಪಕ್ಷಿ ನೋಟವನ್ನು ಆಲ್ರೆಡಿ TETನಲ್ಲಿ ಸಂಬಂಧಪಟ್ಟಾಗೆ ಸಾಕಷ್ಟು ವಿಚಾರಗಳನ್ನ ನೋಡಿರ್ತೀರಿ. ಅದರಲ್ಲಿ ತುಂಬ ಅನುಕೂಲಗಳು ಕೂಡ ಆಗಿದೆ ನಿಮಗೆ TETಯನ್ನು ಫೇಸ್ ಮಾಡೋದಕ್ಕೆ. ಏಕೆಂದರೆ ಅದು ಇದುವರೆಗೂ ನಡೆದಿರ್ತಕ್ಕಂಥ ಎಲ್ಲ TET ಪತ್ರಿಕೆಗಳನ್ನು ಕೂಡ ಕಂಟೆಂಟ್ ವಾರು ಕೊಟ್ಟಿದ್ದೀವಿ. ಹಾಗಾಗಿ ನಿಮಗೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ತಾ, ಇಂದಿನ ತರಗತಿಯಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಪ್ರಶ್ನೆಗಳನ್ನ 2022ರ GPSTR ಪತ್ರಿಕೆಯಲ್ಲಿ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಇದರಲ್ಲಿ ಒಂದು ಮೆಸ್ಟ್ ಫಾಲೋವಿಂಗ್ ಕೊಟ್ಟಿದ್ರು. ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಅದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರು. ಬಹಮನಿ ಸುಲ್ತಾನರು, ಅದರಲ್ಲಿ ಮಹಮ್ಮದ್ ಗವಾನನ ಬಗ್ಗೆ ಒಂದು ಪ್ರಶ್ನೆ. ಮೈಸೂರು ಒಡೆಯರ ಬಗ್ಗೆ ಒಂದು ಪ್ರಶ್ನೆ. ಸಹಾಯಕ ಸೈನ್ಯ ಪದ್ಧತಿ, ಭಾರತ ಸ್ವತಂತ್ರ ಹೋರಾಟ, ಅದರಲ್ಲಿ ಸ್ವರಾಜ್ ಪಕ್ಷದ ಮೇಲೆ ಒಂದು ಪ್ರಶ್ನೆ. ಶಾಸನಾತ್ಮಕ ಕಾಯ್ದೆಗಳು ಬರುತ್ತಲ್ಲ, ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ 1935ರ ಕಾಯ್ದೆ, 1919ರ ಕಾಯ್ದೆ, 1909ರ ಕಾಯ್ದೆ, ಆ ಥರ ಕಾಯ್ದೆಗಳ ಮೇಲೆ ಒಂದು ಪ್ರಶ್ನೆ ಇದೆ. ದಂಡಿ ಸತ್ಯಾಗ್ರಹದ ಮೇಲೆ ಒಂದು ಪ್ರಶ್ನೆ. ಭಾರತ ಬಿಟ್ಟು ತೊಲಗಿ ಮತ್ತು ಕ್ರಿಪ್ಸ್ ಆಯೋಗ, ಇವೆರಡನ್ನೂ ಸೇರಿಸಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸಮಾಜಮುಖಿ ಚಳುವಳಿ, ಇದರಲ್ಲಿ ತಾರಾಬಾಯಿ ಸಿಂಧೆ ಅವರ ಮೇಲೆ ಒಂದು ಪ್ರಶ್ನೆ ಇದೆ. ಕರ್ನಾಟಕ ಸಮಾಜಮುಖಿ ಚಳುವಳಿಗಳ ಮೇಲೆ ಒಂದು ಪ್ರಶ್ನೆ ಇದೆ. ಸಾಮಾಜಿಕ ಧಾರ್ಮಿಕ ಸುಧಾರಣೆ, ನಾರಾಯಣ ಗುರು, ಇವರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಸಮಕಾಲೀನ ಪ್ರಪಂಚ, ಇದರಲ್ಲಿ ರಷ್ಯಾ ಮತ್ತು ಚೀನಾಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಬಂದಿದೆ ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ 3 ಅಂಕದ ಪ್ರಶ್ನೆಗಳನ್ನ ಏನೆಲ್ಲ ಕೇಳಿದ್ರು ಇತಿಹಾಸ ವಿಭಾಗದಲ್ಲಿ ಅಂತ ನೋಡ್ತಾ ಹೋಗೋಣ ಬನ್ನಿ. ನಾಗರಿಕತೆಗಳು, ಈ ನಾಗರಿಕತೆಗಳ ಮೇಲೆ ಅದರಲ್ಲಿ ಈಜಿಪ್ಟ್ ನಾಗರಿಕತೆಯ ಪಿರಮಿಡ್ಗಳನ್ನ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಗುಪ್ತರ ಇತಿಹಾಸವನ್ನು ತಿಳಿಯೋದಕ್ಕೆ ಸಹಾಯವಾಗಿರ್ತಕ್ಕಂಥ ಆಧಾರಗಳ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಶಂಕರಾಚಾರ್ಯರ ಸಿದ್ಧಾಂತದ ಮೇಲೆ ಒಂದು ಪ್ರಶ್ನೆ. ಭಾರತದಲ್ಲಿ ವಸಾಹತುಶಾಹಿತ್ವದ ಮೇಲೆ ಒಂದು ಪ್ರಶ್ನೆ. ಸ್ವತಂತ್ರ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ, ಇದರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇಷ್ಟು ಪ್ರಶ್ನೆ 3 ಅಂಕದ ಪ್ರಶ್ನೆಗಳಾಗಿದ್ದಾವೆ ಸ್ನೇಹಿತರೆ. ನೋಡಿ ನಿಮಗೆ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅಂತ ಹೇಳಿ ನಾವು ಒಳಗಡೆ ವಿವರಣಾತ್ಮಕವಾಗಿ ತಿಳ್ಕೊಳ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, 4 ಅಂಕದ ಪ್ರಶ್ನೆಗಳನ್ನ ಕೇಳಿದ್ರು. ಅಸಹಕಾರ ಚಳುವಳಿ, 1857ರ ದಂಗೆ, ನೆಹರು ನವಭಾರತ ನಿರ್ಮಾಣದ ಶಿಲ್ಪಿ, ಇದರ ಮೇಲೆ ಒಂದು ಪ್ರಶ್ನೆ. ಅಸ್ಪೃಶ್ಯತೆ, ಇವುಗಳ ಮೇಲೆ ಇಷ್ಟು ಪ್ರಶ್ನೆಗಳು ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಾಗಿ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಏಕೆಂದರೆ ಇದು ಒಂದು ರೀತಿ ಕನ್ನಡಿ ಇದ್ದ ಹಾಗೆ, ನಾವು ಏನೆಲ್ಲ ಓದಬೇಕಾಗುತ್ತೆ, ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಇತಿಹಾಸವನ್ನು ನಾವು ಇಟ್ಕೊಂಡಾಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥದಕ್ಕೆ ಒಂದು ರೀತಿ ನಮಗಿದು ನೀಲನಕಾಶೆ ಅಥವಾ ಕನ್ನಡಿ ಇದ್ದಂತೆ ಅಂತ ಹೇಳ್ತಾ, ನೆಕ್ಸ್ಟು ಮುಂದಿನ ಒಂದು ವಿಭಾಗಕ್ಕೆ ಹೋಗೋಣ. ಭೂಗೋಳಶಾಸ್ತ್ರ, ಜಿಯೋಗ್ರಫಿಗೆ ಸಂಬಂಧಪಟ್ಟಾಗಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಶಿಲಾಗೋಳ, ಇದರಲ್ಲಿ ಮಣ್ಣಿನ ಮೇಲೆ ಒಂದು ಪ್ರಶ್ನೆ. ಭೂಕಂಪ, ಭೂಸ್ವರೂಪಗಳು, ಇವುಗಳ ಮೇಲೆ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಶಿಲಾಗೋಳದಲ್ಲಿ ಮಣ್ಣು, ಭೂಕಂಪ, ಭೂಸ್ವರೂಪದ ಮೇಲೆ ಒಂದೊಂದು ಪ್ರಶ್ನೆ. ಜಲಗೋಳದಲ್ಲಿ ಉಬ್ಬರವಿಳಿತಗಳ ಮೇಲೆ ಒಂದು ಪ್ರಶ್ನೆ. ಸಾಗರ ಪ್ರವಾಹಗಳ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ವಾಯುಗೋಳದಲ್ಲಿ ಓಜೋನ್ ಲೇಯರ್ಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ. ಅರಣ್ಯಗಳಲ್ಲಿ ಸಸ್ಯವರ್ಗ, ಇವುಗಳಲ್ಲಿ ಕುರಿತು ಒಂದು ಪ್ರಶ್ನೆ. ಬಂದರುಗಳ ಮೇಲೆ ಒಂದು ಪ್ರಶ್ನೆ. ನದಿಗಳು ಹರಿಯುವ ದಿಕ್ಕು, ಅದರ ಮೇಲೆ ಒಂದು ಪ್ರಶ್ನೆ. ನದಿ ಯೋಜನೆಗಳ ಮೇಲೆ ಒಂದು ಪ್ರಶ್ನೆ. ಕರ್ನಾಟಕದ ಜಲಪಾತಗಳು ಮತ್ತು ಜಿಲ್ಲೆಗಳ ಮೇಲೆ ಮ್ಯಾಸ್ಟ್ ಆಫ್ ಫಾಲೋವಿಂಗ್ ಟೈಪಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಬೆಳೆ, ಇದರಲ್ಲಿ ಚಹಾ ಬೆಳೆ, ತಂಬಾಕು ಬೆಳೆ, ಇವೆರಡರ ಮೇಲೂ ಕೂಡ ಒಂದೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಾದ ನಂತರ 3 ಅಂಕದ ಪ್ರಶ್ನೆಗಳು ಜಿಯೋಗ್ರಫಿನಲ್ಲಿ ರೇಖಾಂಶ ಮತ್ತು ಕಾಲಮಾನ, ಇದರ ಮೇಲೆ ಒಂದು ಪ್ರಶ್ನೆ. ಅರಣ್ಯಗಳ ಮೇಲೆ ಒಂದು ಪ್ರಶ್ನೆ. ಮಹಾ ಹಿಮಾಲಯದ ಮಹತ್ವ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು ಅಸಾಂಪ್ರದಾಯಿಕ ಇಂಧನ ಮೂಲಗಳು, ಭಾರತದ ವಿವಿಧ ಕೃಷಿ ವಿಧಾನಗಳು,
ಇವುಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ನೋಡ್ಕೊಳ್ಳಿ ಇವಾಗ ಈ ನದಿಗಳು 2022ರಲ್ಲಿ ಏನು ಮಾಡಿದ್ದಾರೆ ಅಂದರೆ ನದಿಗಳು ಹರಿಯುವ ದಿಕ್ಕು, ನದಿ ಯೋಜನೆಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಮತ್ತು ಜಲಪಾತಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾಗಿ ಇದೇ ಥರ ಕೇಳ್ತಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಇದೊಂದು ರೀತಿ ನಮಗೆ ಪ್ರೀ ಪ್ಲ್ಯಾನ್ ಯಾವ ರೀತಿ ಓದ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಮುಂದೆ ಹೋಗೋಣ ಬನ್ನಿ. ಇದಾದ ನಂತರ ಅರ್ಥಶಾಸ್ತ್ರದಲ್ಲಿ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ ಅನ್ನೋದಾದರೆ, ತೆರಿಗೆ ಮತ್ತು ಆದಾಯ ಇದು ಮಲ್ಟಿಪಲ್ ಚಾಯ್ಸು. ತೆರಿಗೆ ಮತ್ತು ಆದಾಯದ ಮೇಲೆ ಒಂದು ಪ್ರಶ್ನೆ, ಗ್ರಾಮಗಳ ಅಭಿವೃದ್ಧಿ, ವಿತ್ತೀಯ ಕೊರತೆ, ಶ್ರಮ ಇದಿಷ್ಟು ಕೂಡ ಮಲ್ಟಿಪಲ್ ಚಾಯ್ಸು. ಜೊತೆಗೆ WTO ಜೊತೆಗೆ ಜಾಗತೀಕರಣ ಇವೆರಡನ್ನು ಕೂಡ ಮಿಂಗಲ್ ಮಾಡಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಇನ್ನು ವಿವರಣಾತ್ಮಕ 3 ಅಂಕದ ಪ್ರಶ್ನೆಗಳನ್ನ ನೋಡೋದಾದರೆ, RBIನ ಪಾತ್ರ ಒಂದು ಪ್ರಶ್ನೆ, ಬ್ಯಾಂಕ್ ಖಾತೆ ಅದ್ರ ಮೇಲೆ ತೆರೆಯುವುದು ಹೇಗೆ, ವಿವಿಧ ಹಂತಗಳು ಅಂತಿದೆ ಅದರ ಮೇಲೆ ಒಂದು ಪ್ರಶ್ನೆ, ಮಾನವ ಅಭಿವೃದ್ಧಿ ಸೂಚ್ಯಂಕ ವಿವರಣಾತ್ಮಕ ಪ್ರಶ್ನೆಗಳು 4 ಅಂಕದ್ದು, ನಿರುದ್ಯೋಗ ಮತ್ತು WTO ಇವುಗಳ ಮೇಲೆ ತಲಾ ಒಂದೊಂದು 4 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಇದಾದ ನಂತರ ಸಮಾಜಶಾಸ್ತ್ರದ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಸಾಮಾಜೀಕರಣ MCQ ಪ್ರಶ್ನೆ ಬಂದಿದೆ. ಸಮಾಜಶಾಸ್ತ್ರಜ್ಞರ ವ್ಯಾಖ್ಯೆಗಳನ್ನ ಕೇಳಿಬಿಟ್ಟು ಯಾವ ಸಮಾಜಶಾಸ್ತ್ರಜ್ಞರು ಹೇಳಿದ್ದು ಅಂತ ಅದ್ರ ಮೇಲೆ ಒಂದು ಪ್ರಶ್ನೆ ಇದೆ, ಅದು MCQ. ಕಾರ್ಲ್ ಮಾರ್ಕ್ಸ್ ಅದು ಕೂಡ MCQ ಆಗಿದೆ. ಇನ್ನು ಸಮಾಜದ ವಿವಿಧ ಪ್ರಕಾರಗಳು ಅವುಗಳ ಮೇಲೆ 3 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ವಿಭಕ್ತ ಕುಟುಂಬ ಇದರ ಮೇಲೆ 3 ಅಂಕದ್ದು ಒಂದು ಪ್ರಶ್ನೆ ಕೇಳಿದ್ದಾರೆ. ಇದಾದ ನಂತರ ವ್ಯವಹಾರ ಅಧ್ಯಯನದಲ್ಲಿ ನಿರ್ವಹಣೆ ವ್ಯಾಖ್ಯೆಗಳು ಅದರ ಮೇಲೆ MCQ ಪ್ರಶ್ನೆ ಒಂದು ಬಂದಿದೆ. ವ್ಯವಹಾರ ಅದರಲ್ಲಿ ಲೆಕ್ಕ ಬರಹ ಇದರಲ್ಲಿ 3 ಅಂಕದ ಪ್ರಶ್ನೆ ಒಂದು ಕೇಳಿದ್ದಾರೆ ಸ್ನೇಹಿತರೆ. ಜೊತೆಗೆ ಒಂದಷ್ಟು GK ಪ್ರಶ್ನೆಗಳು ಕೂಡ ಬಂದಿದ್ದಾವೆ. ಅದರಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಕುರಿತು ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಪ್ರಶ್ನೆ ಬಂದಿದೆ. ಬಯೋಕಾನ್ ಕಿರಣ್ ಮುಜುಮ್ದಾರ್ ಇವರ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಗ್ರಾಹಕ ಹಕ್ಕುಗಳ ದಿನದ ಮೇಲೆ ಒಂದು ಪ್ರಶ್ನೆ, ಗ್ರಾಹಕ ರಕ್ಷಣಾ ಕಾಯ್ದೆ ಮೇಲೆ ಒಂದು ಪ್ರಶ್ನೆ, ತಲಾ ಒಂದೊಂದು ಪ್ರಶ್ನೆಗಳು ಬಂದಿದ್ದಾವೆ. ಇದಾದಮೇಲೆ ಬಾಲಕಾರ್ಮಿಕ ಪದ್ಧತಿ ಇದರ ಮೇಲೆ ಒಂದು ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಇವೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತವಾಗಿರ್ತವೆ. ನೆಕ್ಸ್ಟ್ ಇದಾದ ನಂತರ ರಾಜ್ಯಶಾಸ್ತ್ರದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ. ಹಕ್ಕುಗಳ ಮೇಲೆ ಒಂದು ಪ್ರಶ್ನೆ ಇದೆ. ಪ್ರತಿ ಪರೀಕ್ಷೆಗಳು ಹಕ್ಕುಗಳ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸ್ನೇಹಿತರೆ. ಇನ್ನು ರಾಷ್ಟ್ರಪತಿಗಳ ಆಯ್ಕೆ, ತುರ್ತು ಪರಿಸ್ಥಿತಿ ತಲಾ ಒಂದೊಂದು ಪ್ರಶ್ನೆ. ರಾಷ್ಟ್ರಪತಿಗಳ ಆಯ್ಕೆ ಮೇಲೂ ಒಂದು ಪ್ರಶ್ನೆ ಇದೆ, ತುರ್ತು ಪರಿಸ್ಥಿತಿಯ ಮೇಲೂ ಒಂದು ಪ್ರಶ್ನೆ ಇದೆ. ವಿಶ್ವಸಂಸ್ಥೆ ಅದರಲ್ಲಿ ಅದರ ಅಂಗಸಂಸ್ಥೆಗಳ ಮೇಲೆ ಒಂದು ಪ್ರಶ್ನೆ. ವಿವಿಧ ದೇಶಗಳ ಸ್ವತಂತ್ರಗಳು ಮತ್ತು ಕ್ರಾಂತಿಗಳು, ರಷ್ಯಾ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ ಈ ಥರ ಬರುತ್ತಲ್ಲ ಅದರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಇನ್ನು ವಿವರಣಾತ್ಮಕ ಪ್ರಶ್ನೆಗಳು 3 ಅಂಕದ್ದು ನೋಡೋದಾದರೆ, ಕರ್ತವ್ಯಗಳ ಮೇಲೆ ಒಂದು ಪ್ರಶ್ನೆ, ಸ್ಥಳೀಯ ಸರ್ಕಾರಗಳು ಅವುಗಳ ಕಾರ್ಯ, ಪಂಚಾಯತ್ ರಾಜ್ ಸಂಸ್ಥೆ ಲಕ್ಷಣ, ಭದ್ರತಾ ಸಮಿತಿ ಕಾರ್ಯ ಇದಿಷ್ಟು ಕೂಡ 3 ಅಂಕದ ಪ್ರಶ್ನೆಗಳು. 4 ಅಂಕದ ಪ್ರಶ್ನೆಗಳನ್ನ ನೋಡೋದಾದರೆ, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ರಾಜ್ಯಪಾಲರು ತಲಾ ಒಂದೊಂದು ಪ್ರಶ್ನೆ 3 ಅಂಕದ್ದು. ರಾಜ್ಯ ನಿರ್ದೇಶಕ ತತ್ವದ ಮೇಲೂ ಒಂದು ಪ್ರಶ್ನೆ ಕೇಳಿದ್ದಾರೆ, ರಾಜ್ಯಪಾಲರ ಮೇಲೂ ಕೂಡ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಬಿಟ್ಟು 2017 ಆಗಿದೆ ಸ್ನೇಹಿತರೆ, ಅದನ್ನು ನೀವು 22 ಮಾಡ್ಕೊಳ್ಳಿ. ಇದು ಬೋಧನಾಶಾಸ್ತ್ರದ ಮೇಲೂ ಕೂಡ 22ರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಬೋಧನೋಪಕರಣಗಳನ್ನ ಕುರಿತು 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೌಲ್ಯಮಾಪನ ಕುರಿತು ಒಂದು ಪ್ರಶ್ನೆ ಇದೆ. ಸಮಾಜ ವಿಜ್ಞಾನದ ವಿವಿಧ ಶಾಖೆಗಳ ಮತ್ತು ಅವುಗಳ ಉದ್ದೇಶವನ್ನು ಕುರಿತು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಬೋಧನೆ ಎಂದರೇನು ವ್ಯಾಖ್ಯೆಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಇದಿಷ್ಟು ಕೂಡ 2022ರಲ್ಲಿ ಕೇಳಿರ್ತಕ್ಕಂಥದ್ದು. ಇಲ್ಲಿ 2017 ಅಂತಾಗಿದೆ, ಅದೊಂದನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ದೇವಾಲಯಗಳು ಮತ್ತು ಅವುಗಳಿರುವ ಸ್ಥಳಗಳನ್ನು ಹೊಂದುವ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ, ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು. ಇವತ್ತಿನ ತರಗತಿಗೆ ಹೋಗುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇಲ್ಲಿ ಮ್ಯಾಸ್ಟ್ ಆಫ್ ಫಾಲೋವಿಂಗ್ ಕೊಟ್ಟಿದ್ದಾರೆ. ಮಧುಕೇಶ್ವರ ದೇವಾಲಯ ಎಲ್ಲಿದೆ ಅಂತೇಳಿ, ಪಾತಾಳೇಶ್ವರ ದೇವಸ್ಥಾನ, ಲೋಕೇಶ್ವರ ದೇವಸ್ಥಾನ, ಕೈಲಾಸ ದೇವಸ್ಥಾನ ಅಂತೇಳಿ. ಇಲ್ಲಿ ಮಧುಕೇಶ್ವರ ದೇವಸ್ಥಾನ ಬಂದು ಬನವಾಸಿನಲ್ಲಿರುವಂಥದ್ದು, ಓಕೆನಾ. ಬನವಾಸಿ ಕದಂಬರರ ರಾಜಧಾನಿಯಾಗಿತ್ತು, ಅಲ್ಲಿ ಮಧುಕೇಶ್ವರ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇನ್ನು ಪಾತಾಳೇಶ್ವರ ಬಂದು ತಲಕಾಡಿನಲ್ಲಿದೆ, ಲೋಕೇಶ್ವರ ದೇವಸ್ಥಾನ ಬಂದು ಪಟ್ಟದಕಲ್ಲಿನಲ್ಲಿದೆ, ಕೈಲಾಸನಾಥ ದೇವಾಲಯ ಬಂದು ಎಲ್ಲೋರದಲ್ಲಿದೆ. ಇದು ಆಪ್ಷನ್ ಸರಿಯಾದಂಥ ಉತ್ತರ ಆಗಿತ್ತು. ಅದರಲ್ಲಿ ನಾವು ಕಲರಲ್ಲಿ ಮ್ಯಾಚ್ ಮಾಡಿದ್ದೀವಿ ಸ್ನೇಹಿತರೆ, ನಿಮಗೆ ನೋಡಿದಾಗ ಅದು ಈಸಿಯಾಗಿ ಐಡೆಂಟಿಫಿಕೇಶನ್ ಆಗಲಿ ಅಂತೇಳಿ ನೋಡ್ಕೊಳ್ಳಿ. ಇದಾದ ನಂತರ ಮಧುಕೇಶ್ವರ ದೇವಸ್ಥಾನ ಬನವಾಸಿ ಕದಂಬರು ನಿರ್ಮಿಸಿದಂಥದ್ದು, ಪಾತಾಳೇಶ್ವರ ದೇವಸ್ಥಾನ ತಲಕಾಡು ಗಂಗರು ನಿರ್ಮಿಸ್ತಕ್ಕಂಥದ್ದು. ಇನ್ನು ಲೋಕೇಶ್ವರ ದೇವಸ್ಥಾನ ಬಂದರೆ ಇದನ್ನು ವಿರೂಪಾಕ್ಷ ದೇವಾಲಯ ಅಂತ ಕರಿತೀವಿ, ಇದು ಪಟ್ಟದಕಲ್ಲಿನಲ್ಲಿದೆ. ಬಾದಾಮಿ ಚಾಲುಕ್ಯರ 2ನೇ ವಿಕ್ರಮಾದಿತ್ಯನ ಹೆಂಡತಿ ಲೋಕಮಹಾದೇವಿ ಈ ದೇವಾಲಯವನ್ನು ಕಟ್ಟಿಸ್ತಾರೆ. ಯಾವ ದೇವಾಲಯವನ್ನು? ಈ ಲೋಕೇಶ್ವರ ದೇವಸ್ಥಾನವನ್ನು. ಈಕೆಯ ಸಹೋದರಿಯನ್ನು ಕೂಡ ಈ ವಿಕ್ರಮಾದಿತ್ಯ ಮದುವೆ ಆಗಿರ್ತಾನೆ, ತ್ರೈಲೋಕ್ಯ ಮಹಾದೇವಿ ಅಂತಕ್ಕಂಥವ್ರನ್ನ. ಅವರು ಈ ತ್ರೈಲೋಕ್ಯ ಮಹಾದೇವಿ ಅಂತಕ್ಕಂಥವ್ರು ಏನು ಮಾಡ್ತಾರೆ, ತ್ರೈಲೋಕೇಶ್ವರ ದೇವಾಲಯವನ್ನು ಕಟ್ಟಿಸ್ತಾರೆ, ಅದೇ ಪಟ್ಟದಕಲ್ಲಿನಲ್ಲಿ. ನೆಕ್ಸ್ಟು ಕೈಲಾಸ ದೇವಸ್ಥಾನ ಎಲ್ಲೋರ, ನಿಮಗೆಲ್ಲ ಗೊತ್ತಿದೆ, ರಾಷ್ಟ್ರಕೂಟರ 1ನೇ ಕೃಷ್ಣ ನಿರ್ಮಿಸಿರ್ತಕ್ಕಂಥ ಪ್ರಸಿದ್ಧ ದೇವಾಲಯ ಆಗಿದೆ. ಇದು ಒಂದು ಕೇವ್ ಟೆಂಪಲ್ ಕೂಡ, ಗುಹಾಂತರ ದೇವಾಲಯ ಕೂಡ ಆಗಿದೆ. ಇದಿಷ್ಟು ವಿಚಾರಗಳು. ನೆಕ್ಸ್ಟ್ ಇದಾದ ನಂತರ ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸರಿಯಾದ ಒಂದು ಆಯ್ಕೆಯನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಈತನು ಕೊಂಕಣ, ಗೋವಾ, ಬೆಳಗಾವಿಯನ್ನು ವಶಪಡಿಸಿಕೊಂಡನು. ಈತನು ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು. ಈತನು ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಹಾಗೂ ಕಾನೂನನ್ನು ಅಭ್ಯಸಿಸಿದನು ಅಂತೇಳಿ
ಒಂದು 4 ಕೇಳಿ ಈತನು ಬೀದರ್ನಲ್ಲಿ ಮದ್ರಸಾವನ್ನು ಸ್ಥಾಪಿಸಿದನು. ಬೀದರ್ನಲ್ಲಿ ಮದ್ರಸಾ ಅಂತಿದ್ದಾಗೆ ನಮಗೆ ಗೊತ್ತಾಗುತ್ತೆ ಯಾರು ಅಂತೇಳಿ ಆಪ್ಷನ್ಗಳು ಬಂದು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರ ಬಂದು ಮೊಹಮ್ಮದ್ ಗವಾನ್ ಅಂತ ಹೇಳಿ. ಇವರು ಇಷ್ಟು ವಿಚಾರ. ಯಾಕೆ ಅಂತಂದರೆ ನಾವು ಈ ಥರ ಪಾಯಿಂಟ್ಗಳನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಮಗೆ ಈಸಿಯಾಗಿ ಒಂದು ಏನೋ ಮದ್ರಸಾವನ್ನು ಸ್ಥಾಪಿಸಿದ್ರು ಮೊಹಮ್ಮದ್ ಗವಾನ್ ಬೀದರಲ್ಲಿ ಅನ್ನೋದು ಗೊತ್ತಿರುತ್ತೆ. ಆದರೆ ಇವೆಲ್ಲ ವಿಚಾರಗಳನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, ಚೆನ್ನಾಗಿ ಅರ್ಥೈಸ್ಕೊಂಡಿದ್ದೆ ಆದರೆ ಪರೀಕ್ಷೆಗಳಲ್ಲಿ ಎದುರಿಸ್ಬೋದು. ಯಾವುದೇ ರೀತಿ ಪ್ರಶ್ನೆಗಳನ್ನ ಹೇಗೆ ಟ್ವಿಸ್ಟ್ ಮಾಡಿ ಕೊಟ್ಟರು ಅಂತ ಹೇಳ್ತಾ, ಬಹುಮನಿ ಸುಲ್ತಾನರ ಆಳ್ವಿಕೆಯಲ್ಲಿ 3ನೇ ಮೊಹಮ್ಮದ್ ಶಾನ ಆಳ್ವಿಕೆಯ ಕಾಲದಲ್ಲಿ ಗವಾನ್ ಪ್ರಧಾನಮಂತ್ರಿಯಾಗಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾರೆ. ಕ್ರಿಸ್ತಶಕ 1411ರಿಂದ 1481ರವರೆಗೆ. ಆದರೆ ಈತನ ಏಳಿಗೆಯನ್ನು ಸಹಿಸದ ಕೆಲವೊಂದು ಶತ್ರುಗಳು ಏನು ಮಾಡ್ತಾರೆ, ಶತ್ರುಗಳು ಅಂದರೆ ಅವರ ಆಸ್ಥಾನದಲ್ಲಿದ್ದಂಥವರೇ ಕೆಲವು ಕೆಟ್ಟ ಮನಸ್ಸುಗಳು ಮೊಹಮ್ಮದ್ ಶಾನಿಗೆ ಹೇಳ್ಕೊಡ್ತಾರೆ, ಮೊಹಮ್ಮದ್ ಗವಾನ್ ಈ ರೀತಿ ನಿಮ್ಮನ್ನು ಮೀರಿ ಅವನು ಸಾಧನೆಯನ್ನು ಮಾಡ್ತಾ ಇದ್ದಾನೆ, ನಿಮ್ಮನ್ನು ಮುಂದೊಂದು ದಿನ ಪಟ್ಟದಿಂದ ಇಳಿಸಿ ಅವನೇ ಸುಲ್ತಾನನಾಗಬೇಕು ಅಂತ ಇದ್ದಾನೆ ಅಂತೇಳಿ. ಕೊನೆಗೆ ಮೊಹಮ್ಮದ್ ಗವಾನನ ತಲೆಯನ್ನು ಕಡಿಸಿ ಹಾಕ್ತಾನೆ. ಅನಂತರ ಅವನಿಗೆ ರಿಯಲೈಸ್ ಆಗುತ್ತೆ ಕೊನೆಗೆ ಇದು ಕುತಂತ್ರದಿಂದ ಆಗಿದ್ದಂಥದ್ದು, ಮೊಹಮ್ಮದ್ ಗವಾನ್ ತುಂಬ ಒಳ್ಳೆಯವನು ಅಂತೇಳಿ. ಹಾಗಾಗಿ ಅವನ ಸಮಾಧಿ ಮೇಲೆ ಇವತ್ತು ಕೂಡ ಬರೆದಿದ್ದಾರೆ, ನಿರಪರಾಧಿ ಮೊಹಮ್ಮದ್ ಗವಾನನ ಕೊಲೆಯಾಯಿತು ಅಂತ ಹೇಳಿ. ಹಾಗಾಗಿ ಇದೊಂದು ಇಷ್ಟು ವಿಚಾರ ಮೊಹಮ್ಮದ್ ಗವಾನನ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳಿ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಟಿಇಟಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳು ಕೂಡ ಇದ್ದಾವೆ ನೋಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಕೊಟ್ಟಿರುವ ಅರಸರ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂತೇಳಿ, ಅಂದರೆ ಆರ್ಡರ್ ಆಗಿ ಕಾಲರೇಖೆ ವೈಸಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಜಯಚಾಮರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಇದರಲ್ಲಿ ಆಪ್ಷನ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಬಿ ಫಸ್ಟ್ ಬರುತ್ತೆ, ಚಿಕ್ಕದೇವರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್, ಜಯಚಾಮರಾಜ ಒಡೆಯರ್ ಅಂತೇಳಿ. ಈ ಮೈಸೂರಿನ ಒಡೆಯರಿಗೆ ಸಂಬಂಧಪಟ್ಟಾಗೆ ನಮಗೆ ಒಂದು ಸಮಸ್ಯೆ ಏನಂತಂದರೆ ಅವ್ರನ್ನ ನೆನ್ಪಿಟ್ಕೊಳ್ಳೋದೇ ಕಷ್ಟ, ಯಾರಾದ್ಮೇಲೆ ಯಾರು ಬಂದರು ಅಂತೇಳಿ. ಹಾಗಾಗಿ ಅವರಷ್ಟು ಜನ ಪ್ರಮುಖ ಒಡೆಯರ್ಗಳನ್ನ ಒಂದು ಕಡೆ ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ. ನೋಡ್ತಾ ಹೋಗೋಣ ಬನ್ನಿ. ಮೂಲ ಪುರುಷರು ಬಂದು ವಿಜಯ ಮತ್ತು ಕೃಷ್ಣ ಅಂತೇಳಿ 1399ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಇವರೆಲ್ಲ ತಲೆಯನ್ನು ಎತ್ತುತ್ತಾರೆ. ಹಾಗಾಗಿ ಇದರ ಸ್ಥಾಪಕ ಬಂದು ಯದುರಾಯ ಅಂತ ಹೇಳಿ ಕರೀತಾರೆ. ಕ್ರಿಸ್ತಶಕ 400ರಲ್ಲಿ ಯದುರಾಯರಿಂದ ಸ್ಥಾಪಿತವಾಗುತ್ತೆ ಮೈಸೂರಿನ ಒಡೆಯರ್ ಸಂಸ್ಥಾನ. ಇದಾದ ನಂತರ ರಾಜ ಒಡೆಯರ್ ಬರ್ತಾರೆ. ಇಲ್ಲಿ ಪ್ರಮುಖವಾದಂಥ ಒಡೆಯರ್ಗಳನ್ನ ಮಾತ್ರ ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ತಾ ಹೋಗೋಣ ಬನ್ನಿ. 1578ರಿಂದ 1617ರವರೆಗೆ ರಾಜ ಒಡೆಯರ್. ಇದಾದ ನಂತರ 6ನೇ ಚಾಮರಾಜ ಒಡೆಯರ್ ಬರ್ತಾರೆ. ಕಂಠೀರವ ನರಸರಾಜ ಒಡೆಯರ್ ಬರ್ತಾರೆ. ದೊಡ್ಡ ದೇವರಾಜ ಒಡೆಯರ್, ಚಿಕ್ಕ ದೇವರಾಜ ಒಡೆಯರ್. ದೊಡ್ಡ ದೇವರಾಜ ಒಡೆಯರ ನಂತರ ಚಿಕ್ಕ ದೇವರಾಜ ಒಡೆಯರ್ ಬರ್ತಾರೆ. ಇವ್ರನ್ನ ನವಕೋಟಿ ನಾರಾಯಣ ಅಂತಲೂ ಕೂಡ ಕರೀತಾರೆ, ಗೊತ್ತೇ ಇದೆ ನಿಮಗೆ. 2ನೇ ಚಿಕ್ಕ ಕೃಷ್ಣರಾಜ ಒಡೆಯರ್. ನೆಕ್ಸ್ಟು ಈ 2ನೇ ಚಿಕ್ಕ ರಾಜ ಒಡೆಯರನ ನಂತರ ಏನಾಗ್ತಾರೆ, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಏನಾಗ್ತಾರೆ. 1761ರಿಂದ 1779 ಟಿಪ್ಪುವಿನ 4ನೇ ಆಂಗ್ಲ ಮೈಸೂರು ಯುದ್ಧದವರೆಗೂ ಕೂಡ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಈ ಒಂದು ಮೈಸೂರನ್ನು ಆಳ್ವಿಕೆ ಮಾಡ್ತಾರೆ. ಇವರ ಆದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಬ್ರಿಟಿಷರು ಟಿಪ್ಪುಸುಲ್ತಾನ್ನ ಕೊಂದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಧಿಕಾರಕ್ಕೆ ಬರ್ತಾರೆ. ಆದರೆ ಅವರು ಇನ್ನೂ ಬಾಲಕರಾಗಿದ್ದಂಥ ಕಾರಣದಿಂದಾಗಿ ದಿವಾನ್ ಪೂರ್ಣಯ್ಯನವರು ಏನು ಮಾಡ್ತಾರೆ, ಮೈಸೂರಿನ ಒಂದು ರಾಜ್ಯ ಭಾರವನ್ನು ನಡೆಸ್ತಾ ಹೋಗ್ತಾರೆ ದಿವಾನರಾಗಿ. ಇದಾದ ನಂತರ ದಿವಾನ್ ಪೂರ್ಣಯ್ಯನ ನಂತರ ಅವಧಿಯಲ್ಲಿ ಇವರು ವಯಸ್ಸರಾದಂಥ ಸಂದರ್ಭದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತೆ ಪಟ್ಟದಲ್ಲಿ ಬಂದು ಕೂರ್ತಾರೆ. ಇದಾದ ನಂತರ ಇವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಗರ ದಂಗೆ, ಅದನ್ನು ಬಿದನೂರು ದಂಗೆ ಅಂತೇಳಿ ಕರೀತಾರೆ, ಅದನ್ನು ಅಡಗಿಸುವಲ್ಲಿ ಏನಾಗ್ತಾರೆ, ವಿಫಲರಾಗ್ತಾರೆ. ಆಗ ಏನು ಮಾಡುತ್ತೆ, ಬ್ರಿಟಿಷ್ ಸರ್ಕಾರ ಅವರಿಂದ ಅಧಿಕಾರವನ್ನು ಕಸಿದುಕೊಂಡು ಕಮಿಷನರ್ಗಳ ಆಡಳಿತವನ್ನು ವಹಿಸುತ್ತೆ. ಅವರಲ್ಲಿ ಮಾರ್ಕ್ ಕಬ್ಬನ್ ಆಳ್ವಿಕೆ ಮಾಡ್ತಾರೆ. ಅದಾದ ನಂತರ ಲೂಯಿ ಬೆಂದಮ್ ಬೌರಿಂಗ್ರವರು ಆಳ್ವಿಕೆ ಮಾಡ್ತಾರೆ. ಅವರಾದ ನಂತರ 10ನೇ ಚಾಮರಾಜ ಒಡೆಯರ್ ಅಧಿಕಾರಕ್ಕೆ ಬರ್ತಾರೆ. ಅವರಾದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇಲ್ಲಿ ಮಧ್ಯನೂ ಒಂದಷ್ಟು ಜನ ರಾಜರುಗಳು ಬರ್ತಾ ಹೋಗ್ತಾರೆ, ಅದರಲ್ಲಿ ಪ್ರಮುಖವಾದಂಥ ಕೊಟ್ಟಿದ್ದೀವಿ ಇಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇನ್ನೂ ಬಾಲಕರಾಗಿದ್ದ ಕಾರಣಕ್ಕೋಸ್ಕರ ಶ್ರೀ ರಂಗಾಚಾರ್ಲು ಅಂತಕ್ಕಂಥ ದಿವಾನರ ಆಳ್ವಿಕೆ ಮಾಡ್ತಾರೆ. ಅದಾದ ನಂತರ ಶೇಷಾದ್ರಿ ಅಯ್ಯರ್. ಅವರಾದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬರ್ತಾರೆ. ಇವರ ಆಡಳಿತಾವಧಿಯಲ್ಲಿ, ನಾಲ್ವಡಿ ಕೃಷ್ಣರಾಜರ ಆಡಳಿತಾವಧಿಯಲ್ಲಿ PN ಕೃಷ್ಣಮೂರ್ತಿ, ಮಾಧವರಾವ್, ಆನಂದರಾಯ, ಸರ್ ಎಂ ವಿಶ್ವೇಶ್ವರಯ್ಯ, ಬ್ಯಾನರ್ಜಿ, ಮಿರ್ಜಾ ಇಸ್ಮಾಯಿಲ್ ಇವರೆಲ್ಲರೂ ಕೂಡ ದಿವಾನರಾಗಿ ಇವರ ಆಳ್ವಿಕೆಯ ಸಮಯದಲ್ಲಿ ಆಡಳಿತದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ತಾ, ನೆಕ್ಸ್ಟು ಇವರಾದ ನಂತರ ಜಯಚಾಮರಾಜ ಒಡೆಯರ್ ಬರ್ತಾರೆ. 1919ರಿಂದ 1974ರವರೆಗೆ ಜಯಚಾಮರಾಜ ಒಡೆಯರ್ ಏನಾಗಿರ್ತಾರೆ, ಮೈಸೂರಿನ ಒಡೆಯರಾಗಿ ಆಳ್ವಿಕೆಯನ್ನು ನಡೆಸ್ತಾರೆ ಸ್ನೇಹಿತರೆ. ಇದಿಷ್ಟು ವಿಚಾರಗಳು. ಒಂದು ಸುಮ್ಮನೆ ಒಂದು ಪಕ್ಷಿ ನೋಟ, ಯಾರಾದ್ಮೇಲೆ ಯಾರು ಬಂದರು ಅಂತೇಳಿ ನಿಮಗೆ ಇದನ್ನು ನೋಟ್ಸ್ ಮಾಡಿಕೊಂಡ್ರೆ ಎಕ್ಸಾಮ್ ಟೈಮ್ಗಳಲ್ಲಿ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಈ ಥರ ಆರ್ಡರ್ ಆಗಿ ಕೇಳಿದಾಗ ನಮ್ಗೆ ಕಷ್ಟ ಆಗುತ್ತೆ. ಈಗ ಒಂದು ಆಲ್ರೆಡಿ ನಿಮಗೆ ಒಂದು ಪ್ರೀ ಪ್ಲ್ಯಾನ್ ಸಿಕ್ಕಿದೆ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ.
ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ರವರು ಆರಂಭಿಸಿದ ರಾಜಕೀಯ ಪಕ್ಷ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್, ಚಿತ್ತರಂಜನ್ ದಾಸ್ ಇವರು ಸೋಷಿಯಲಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ರ, ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ರ, ಜನತಾ ಪಕ್ಷನ, ಸ್ವತಂತ್ರ ಕಾರ್ಮಿಕ ಪಕ್ಷನ ಅಂತೇಳಿ ಇವರು ಸ್ಥಾಪಿಸಿದಂಥದ್ದು ಸ್ವರಾಜ್ ಪಕ್ಷ ಅಂತಕ್ಕಂಥದ್ದು. ಯಾಕೆ ಸ್ಥಾಪನೆ ಮಾಡಿದ್ರು ನೋಡ್ತಾ ಹೋಗೋಣ ಬನ್ನಿ. 1919ರಲ್ಲಿ ಮಾಂಟೆಗೋ ಚೆಲ್ಸ್ಫರ್ಡ್ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬರುತ್ತೆ ಬ್ರಿಟಿಷ್ ಸರ್ಕಾರ. ಏನು ಕಾಯ್ದೆ ಏನು ಹೇಳುತ್ತೆ ಅಂದರೆ ಚುನಾವಣೆಯಲ್ಲಿ ಭಾಗವಹಿಸುವ ಅವಕಾಶವನ್ನು ಭಾರತೀಯರಿಗೆ ನೀಡುತ್ತೆ. ಆದರೆ ಅದನ್ನು ಕಾಂಗ್ರೆಸ್ ತಿರಸ್ಕರಿಸುತ್ತೆ. ಇದು ಯಾಕೋ ಸರಿ ಇಲ್ಲ, ಹಾಗೆ ಹೀಗೆ ನಾವು ಚುನಾವಣೆಯಲ್ಲೆಲ್ಲ ಭಾಗವಹಿಸೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ, ಕಾಂಗ್ರೆಸ್ ತಿರಸ್ಕರಿಸುತ್ತೆ. ಆದರೆ ಚಿತ್ತರಂಜನ್ ದಾಸ್ ಮತ್ತು ಲಾಲಾ ಲಜಪತ್ ರಾಯ್, ಮೋತಿಲಾಲ್ ನೆಹರು ಇವರು ಇಷ್ಟು ಜನ ಏನು ಮಾಡ್ತಾರೆ, ಚುನಾವಣೆಯಲ್ಲಿ ಭಾಗವಹಿಸುವ ಉದ್ದೇಶದಿಂದ ಕಾಂಗ್ರೆಸ್ನಿಂದ ಹೊರಬಂದು ಸ್ವರಾಜ್ಯ ಪಕ್ಷ ಅಂತಕ್ಕಂಥ ಸ್ವತಂತ್ರ ಪಕ್ಷವನ್ನು ಕಟ್ಟಿಕೊಂಡು ಇದನ್ನು 1923ರಲ್ಲಿ ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸ್ತಾರೆ. ಹೀಗೆ ಸ್ವರಾಜ್ ಪಕ್ಷವು ಶಾಸನ ಸಭೆಯನ್ನು ಪ್ರವೇಶಿಸಿ ಒಳಗಿನಿಂದ ಸರ್ಕಾರದ ನೀತಿಯನ್ನು ವಿರೋಧಿಸಲು ಆರಂಭಿಸುತ್ತೆ. ಈ ಸ್ವರಾಜ್ ಪಕ್ಷದ ಮುಖಾಂತರ ಇವರು ಗೆಲ್ತಾರೆ ಚುನಾವಣೆಯಲ್ಲಿ. ಅನಂತರ ಇವರು ಶಾಸನ ಸಭೆ, ಬ್ರಿಟಿಷರ ಶಾಸನ ಸಭೆಗೆ ಹೋಗಿ ಅಲ್ಲಿ ಸರ್ಕಾರದ ಆಡಳಿತವನ್ನು ವಿರೋಧಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು, ಅಂದರೆ ಇದೊಂದೇ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನ ಯಾವುದು ಅಂದರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಅದು ನಮ್ಮ ಕರ್ನಾಟಕದ್ದು. ಇದರ ಮೇಲೆ ಸಾಕಷ್ಟು ಪರೀಕ್ಷೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದರ ಆಧಾರದ ಮೇಲೆ ಗಾಂಧೀಜಿಯವರು ಸ್ವರಾಜ್ ಪಕ್ಷದ ಕಾರ್ಯತಂತ್ರವನ್ನು ಒಪ್ಪಿಕೊಂಡು ಸ್ವರಾಜ್ ಪಕ್ಷವನ್ನು ಕಾಂಗ್ರೆಸ್ಗೆ ಸೇರಿಸ್ಕೊಳ್ತಾರೆ. ಇದಿಷ್ಟು ಕೂಡ ಒಂದು ಸ್ವರಾಜ್ ಪಕ್ಷ ಮತ್ತು ಅದರ ಒಂದು ಹಿನ್ನೆಲೆ, ಅದು ಹೇಗೆ ಬಂತು, ಏನಾಯಿತು ಕೊನೆಗೆ ಅಂತೇಳಿ ಅಂತಕ್ಕಂಥ ಮಾಹಿತಿ ನೋಡ್ಕೊಳ್ಳಿ. ಮತ್ತೊಮ್ಮೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಪ್ರತಿಪಾದನೆ ಎ ಬಂದಿದೆ. ಭಾರತ ಬಿಟ್ಟು ತೊಲಗಿ ಚಳುವಳಿಗೆ ಕಾಂಗ್ರೆಸ್ ಕರೆ ನೀಡಿತು. ಕಾರಣ ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವ ಸಲಹೆಯನ್ನು ನೀಡಿತು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಎ ಮತ್ತು ಆರ್ ಎರಡು ಸರಿನಾ, ಎರಡು ತಪ್ಪಾ ಏನಂತೇಳಿ ಕೇಳಿದ್ದಾರೆ. ಇಲ್ಲಿ ಉತ್ತರ ಒಂದು ಸರಿಯಾಗಿರುತ್ತೆ. ಅಂದರೆ ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿದ್ದಾವೆ. ಎಗೆ ಆರ್ ಸರಿಯಾದ ವಿವರಣೆ ಆಗಿದೆ ಸ್ನೇಹಿತರೆ. ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಿಮವಾಗಿ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಗಾಂಧೀಜಿಯವರು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕ್ರಿಪ್ಸ್ ಆಯೋಗ ಕೂಡ ನಿಮಗೆ ಡೊಮಿನಿಯನ್ ಸ್ಥಾನಮಾನ ನೀಡ್ತಕ್ಕಂಥ ಸಲಹೆಯನ್ನು ನೀಡುತ್ತೆ. ಇದೊಂದು ವಿಚಾರ ಅಲ್ಲಿ ನೋಡಿ, ಹೆಚ್ಚಿನ ಮಾಹಿತಿ ಬೇಕು ಅಂದರೆ. ನೆಕ್ಸ್ಟು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡವರು ಮೊದಲನೇ ಮಾಧವರಾವ, ಇದು ಮರಾಠರಿಗೆ ಸಂಬಂಧಪಟ್ಟಿದ್ದು. ಎರಡನೇ ಮಾಧವರಾವ್, ಎರಡನೇ ಬಾಲಾಜಿ ಬಾಜಿರಾವ್ ಅಂತಕ್ಕಂಥವ್ರು. ನೋಡಿ ಇಲ್ಲಿ ಎರಡನೇ ಬಾಜಿರಾವ್ ಅಂತಕ್ಕಂಥವ್ರು ಸರಿಯಾದಂಥ ಉತ್ತರ ಆಗಿರುತ್ತೆ. 1802ರಲ್ಲಿ ಎರಡನೇ ಬಾಜಿರಾಯನು ಪೂನಾದ ಕಾಳಗದಲ್ಲಿ ಹೋಳ್ಕರ್ನಿಂದ ಸೋತು ಬ್ರಿಟಿಷರ ಸಹಾಯವನ್ನು ಯಾಚಿಸ್ತಾನೆ. ಬಾಲಾಜಿ ಪೇಶ್ವೆ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಹೋಳ್ಕರ್ನಿಂದ ಸೋತು ಏನು ಮಾಡ್ತಾರೆ, ಬ್ರಿಟಿಷರ ಸಹಾಯವನ್ನು ಯಾಚಿಸ್ತಾರೆ. ಅದರಂತೆ ಇಬ್ಬರ ನಡುವೆ 1802ರಲ್ಲಿ ಬೆಸ್ಸಿನ್ ಒಪ್ಪಂದವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾರೆ. ಯಾರು? ಎರಡನೇ ಬಾಜಿರಾವ್ ಬ್ರಿಟಿಷರೊಡನೆ ಒಪ್ಪಂದವನ್ನು ಮಾಡ್ಕೊಂಡು ಬೆಸ್ಸಿನ್ ಒಪ್ಪಂದವನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಕೊಳ್ತಾರೆ ಅಂತಕ್ಕಂಥದ್ದು ಒಂದು ಮಾಹಿತಿ. ನೆಕ್ಸ್ಟ್ ಇದಾದ ನಂತರ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಈಕೆಯು ತನ್ನ ಸ್ತ್ರೀ ಪುರುಷ ತುಲನೆ ಎಂಬ ಪುಸ್ತಕದಲ್ಲಿ ಮಹಿಳಾ ಶೋಷಣೆಯನ್ನು ವಿರೋಧಿಸಿದಳು. ಈಕೆಯು ಸತ್ಯಶೋಧಕ ಸಮಾಜದ ಸದಸ್ಯೆಯಾಗಿದ್ದಳು ಅಂತೇಳಿ ಕೇಳಿದ್ದಾರೆ. ಯಾರು ಅಂತಕ್ಕಂಥದ್ದು ಇಲ್ಲಿ ತಾರಾಬಾಯಿ ಸಿಂಧೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕನ್ಫ್ಯೂಸ್ ಆಗೋ ಥರನೇ ಇದ್ದಾವೆ. ಸಾವಿತ್ರಿಬಾಯಿ ಫುಲೆ, ಪಂಡಿತ್ ರಮಾಬಾಯಿ, ತಾರಾಬಾಯಿ ಸಿಂಧೆ, ಜೀಜಾಬಾಯಿ ಅಂತೇಳಿ. ಸತ್ಯಶೋಧಕ ಸಮಾಜ ಅಂತಿದ್ದಂಗೆ ನಾವು ಸಾವಿತ್ರಿಬಾಯಿ ಫುಲೆ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಅಲ್ಲ, ತಾರಾಬಾಯಿ ಸಿಂಧೆ ಅವರು ಕೂಡ ಏನು ಮಾಡಿದರು, ಸತ್ಯಶೋಧಕ ಸಮಾಜದ ಒಬ್ಬ ಸದಸ್ಯರಾಗಿರ್ತಾರೆ. ಹಾಗಾಗಿ ಸ್ತ್ರೀ ಪುರುಷ ತುಲನೆ ಈ ಕೃತಿಯನ್ನು ಬರೆದಂಥವರು ಕೂಡ ತಾರಾಬಾಯಿ ಸಿಂಧೆ ಅವರು. ಇವರು ಮಹಾರಾಷ್ಟ್ರದ ಮಹಿಳಾ ಹೋರಾಟಗಾರ್ತಿಯಾಗಿರ್ತಾರೆ. ಈ ಪಾಯಿಂಟನ್ನು ಕೂಡ ನೆನಪಿಟ್ಕೊಳ್ಳಿ. ಸಮಾಜಮುಖಿ ಚಳುವಳಿಗಳು ಅಂತ ಬರುತ್ತೆ 6th 7th 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ ಸ್ನೇಹಿತರೆ, ಅಲ್ಲಿ ನೋಡಿ ಅಂತ ಹೇಳ್ತಾ ಕೆಳಗೆ ಕೊಟ್ಟಿರುವ ನಿಬಂಧನೆಯು ಸಂಬಂಧಿಸಿರುವುದು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆನ್ಸನ್ನು ರಾಜನು ಇಟ್ಟುಕೊಳ್ಳುವುದು ಮತ್ತು ಈತನ ಖರ್ಚನ್ನು ಆತನೇ ಭರಿಸಬೇಕು ಅಂತಕ್ಕಂಥದ್ದು. ಯಾವುದು ಈ ನೀತಿ ಹೇಳುತ್ತೆ ಅಂತಕ್ಕಂಥದ್ದು? ಇದು ಸಹಾಯಕ ಸೈನ್ಯ ಪದ್ಧತಿ ಹೇಳ್ತಕ್ಕಂಥದ್ದು. ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ಇಟ್ಟುಕೊಳ್ಳಬೇಕು ಮತ್ತು ಈತನ ಖರ್ಚನ್ನು ಆತನೇ ಭರಿಸಬೇಕು ಅಂತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿಯ ಒಂದು ಷರತ್ತು ಆಗಿರುತ್ತೆ. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲೆ ಅಂತಕ್ಕಂಥವ್ರು ಇದನ್ನು ಜಾರಿಗೆ ತಗೊಂಡ್ಬರ್ತಾರೆ. ಈ ಪದ್ಧತಿಗೆ ಒಳಪಟ್ಟ ಭಾರತದ ಮೊದಲ ರಾಜ್ಯ ಯಾವುದು ಅಂದರೆ ಹೈದರಾಬಾದ್ ಸಂಸ್ಥಾನ ಆಗಿರುತ್ತೆ ಸ್ನೇಹಿತರೆ. ಹೈದರಾಬಾದಿನ ನಿಜಾಮ ಇಡೀ ದೇಶದಲ್ಲೇ ಫಸ್ಟ್ ಟೈಮ್ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂತಹ ಸಂಸ್ಥಾನವಾಗಿತ್ತು. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಲಾರ್ಡ್ ಡಾಲೌಸಿ ಜಾರಿಗೆ ತರ್ತಾರೆ 1848ರಲ್ಲಿ. ಈ ನೀತಿಗೆ ಒಳಪಟ್ಟ ಮೊದಲ ರಾಜ್ಯ ಯಾವುದು ಅಂದರೆ ಸತಾರ ಆಗಿರುತ್ತೆ. ಇವೆಲ್ಲವೂ ಕೂಡ ಬ್ರಿಟಿಷರು ಇಡೀ ಭಾರತವನ್ನು ತಮ್ಮ ತೆಕ್ಕೆಗೆ ಅಥವಾ ಕಂಟ್ರೋಲ್ಗೆ ತೆಗೆದುಕೊಳ್ತಕ್ಕಂಥ ಅಥವಾ ತಮ್ಮ ಆಡಳಿತ ವ್ಯಾಪ್ತಿಗೆ ತರುವಂಥ ಪ್ರಯತ್ನದಲ್ಲಿ ಮಾಡಿದಂತಹ
ಹೊಸ ಹೊಸ ತಂತ್ರಗಳಾಗಿದ್ದಾವೆ. ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಗಳು, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಇವೆಲ್ಲವೂ ಕೂಡ ಆ ಒಂದು ನಿಟ್ಟಿನಲ್ಲೇ ಇರ್ತವೆ ಸ್ನೇಹಿತರೆ. ಇನ್ನು ಆ ಪಟ್ಟಿಯಲ್ಲಿ ವರ್ಷಗಳನ್ನು ಮತ್ತು ಬಾ ಪಟ್ಟಿಯಲ್ಲಿ ಅವುಗಳಿಗೆ ಸೇರಿದ ಕಾಯ್ದೆಗಳನ್ನು ನೀಡಲಾಗಿದ್ದು ಅವುಗಳು ಸರಿಹೊಂದುವ ಆಯ್ಕೆಯನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ 1773, 1784, 1909, 1919 ಇಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಆಲ್ರೆಡಿ ಸ್ವತಂತ್ರ ಭಾರತದ ಕಾಯ್ದೆಗಳು ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿದ್ದಂಥ ಕಾಯ್ದೆಗಳಿಗೆ ಸಂಬಂಧಪಟ್ಟ ಹಾಗೆ, ಆದರೆ ಇಲ್ಲ ನೇರವಾಗಿ ಕಾಯ್ದೆಗಳನ್ನ ಕೇಳಿಲ್ಲ, ಅದರೊಳಗಡೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿತ್ತು ಅನ್ನೋ ವಿಚಾರವನ್ನು ಕೇಳಿದ್ದಾರೆ. ಹಾಗಾಗಿ ಇವುಗಳನ್ನ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ 1773 ಬಂಗಾಳದ ಗವರ್ನರನ್ನು 3 ಪ್ರೆಸಿಡೆನ್ಸರ್ ಗವರ್ನರ್ಗೆ ಜನರಲ್ ಆಗಿ ಆಗಿದನು ಅಂತೇಳಿ ಒಂದು ಆಪ್ಷನ್ ಇದೆ. 1784ರಲ್ಲಿ ನಿಯಂತ್ರಣಾ ಮಂಡಳಿ ಅಸ್ತಿತ್ವಕ್ಕೆ ಬಂದಿತ್ತು ಅಂತಕ್ಕಂಥ ಸರಿಯಾದಂಥ ಉತ್ತರ. 1909ರಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ರಚಿಸಲಾಯಿತು. 1919ರಲ್ಲಿ ಭಾರತಕ್ಕೆ ಒಬ್ಬ ಹೈ ಕಮಿಷನರನ್ನು ನೇಮಕ ಮಾಡಲಾಯಿತು ಅಂತೇಳಿ ಇದಿಷ್ಟು ಕೂಡ ಈ ವಿಚಾರದಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇವುಗಳು ಏನಂತ ನೋಡೋದಾದರೆ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಬಂಗಾಳದ ಗವರ್ನರ್ ಅನ್ನು 3 ಪ್ರೆಸಿಡೆಂಟ್ಸ್ ಗವರ್ನರ್ಗಳಾಗಿ ಅದನ್ನು ಆಯ್ಕೆ ಮಾಡುವಂಥ ವ್ಯವಸ್ಥೆ ಆಗಿರುತ್ತೆ. ಇನ್ನು 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತಕ್ಕಂಥದ್ದು ಬರುತ್ತೆ. ಇನ್ನು 1909ರಲ್ಲಿ ಮಿಂಟೋ ಮಾರ್ಲಾ ಸುಧಾರಣೆ ಅಂತಕ್ಕಂಥದ್ದು ಬರುತ್ತೆ. 1919ರಲ್ಲಿ ಮಾಂಟೆಗೋ ಚರ್ಚ್ಫೋರ್ಡ್ ಸುಧಾರಣೆ ಅಂತಕ್ಕಂಥವು ಬರ್ತವೆ ಸ್ನೇಹಿತರೆ. ಈ ಒಂದು ಸುಧಾರಣೆ ಒಳಗಡೆ ಬರ್ತಕ್ಕಂಥವು ಈ ಒಂದು ವ್ಯವಸ್ಥೆಗಳಾಗಿರ್ತವೆ. ಹಾಗಾಗಿ ಇಲ್ಲಿ ಸುಧಾರಣೆಗಳನ್ನ ಕೇಳಿದ ನೀವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ ಅಂತೇಳಿ ಅದರ ಒಳಗಡೆ ಬರ್ತಕ್ಕಂಥ ವಿಚಾರಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಚಾರವನ್ನು ನೋಡ್ಕೊಳ್ಳಿ. 1935 ಏನು ಅಂತಂದರೆ ಭಾರತ ಸರ್ಕಾರ ಕಾಯ್ದೆ ಅಂತ ಬರುತ್ತೆ. ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನು ನೀಡಲಾಯಿತು. ಇಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಲಾಯಿತು ಅನ್ನೋದಕ್ಕೆ ಯಾವುದೂ ಇಲ್ಲ ಆನ್ಸರ್ ಕೊಟ್ಟಿಲ್ಲ, ಅಂದರೆ ಒಂದು ಆಪ್ಷನ್ ಎಕ್ಸ್ಟ್ರಾ ಕೊಟ್ಟಿದ್ರು. ಹಾಗಾಗಿ ಇಲ್ಲಿ ಇದನ್ನು ಕೂಡ ನೋಡ್ಕೊಳ್ಳಿ. ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು 1935ರಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನು ನೀಡುತ್ತೆ. ಇದಿಷ್ಟು ವಿಚಾರ. ಇದಾದ ನಂತರ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತೇಳಿದೆ. ಮಾನವ ಕುಲಕ್ಕೆ ಒಂದು ಜಾತಿ, ಒಂದು ಧರ್ಮ, ಒಬ್ಬನೇ ದೇವರು, ವೈಕಂ ಸತ್ಯಾಗ್ರಹವನ್ನು ಆರಂಭಿಸಲಾಯಿತು. ಯಾರು ಇದನ್ನು ಮಾಡಿದ್ದು ಅಂತೇಳಿ ಕೇಳಿದರೆ ಅಂದರೆ ಆತ್ಮಗೌರವ ಚಳುವಳಿನ, ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಮ್ಮ, ಥಿಯಾಸಾಫಿಕಲ್ ಸೊಸೈಟಿನ, ಯುವ ಬಂಗಾಳಿ ಚಳುವಳಿನ ಅಂತೇಳಿ. ಇಲ್ಲಿ ಸರಿಯಾದಂಥ ಉತ್ತರ ಬಂದು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಮ್ ಅಂತಕ್ಕಂಥದ್ದು. ಈ ನಾರಾಯಣ ಗುರು ಅಂತಕ್ಕಂಥವ್ರು ಒಬ್ಬ ಸಂತರಾಗಿದ್ದು 1854ರಲ್ಲಿ ಕೇರಳದ ತಿರುವಾಂಕೂರಿನ 7ವ ಸಮುದಾಯ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಮ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ 1903ರಲ್ಲಿ. ಇದಿಷ್ಟು ಕೂಡ ಅವರ ಒಂದು ವಿಚಾರ ಆಗಿದೆ. ಇದು ಕೂಡ 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಕೊಟ್ಟಿರುವ ಭಾರತ ನಕ್ಷೆ ಅನ್ನು ನೋಡಿ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಸ್ಥಳವನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ. ಚೌರಿ ಘಟನೆ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮುಂಬೈ. ದಂಡಿ ಸತ್ಯಾಗ್ರಹ, ಸಬರಮತಿ ಆಶ್ರಮ ಇಷ್ಟು ಕೇಳಿದ್ದಾರೆ. ಆದರೆ ಇಲ್ಲಿ ನಾನು ಭಾರತ ಮ್ಯಾಪನ್ನು ಡ್ರಾ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಹಾಗಾಗಿ ದಂಡಿ ಸತ್ಯಾಗ್ರಹದ ಅಂತಕ್ಕಂಥದ್ದು ಭಾರತ ಮ್ಯಾಪಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಥಳ ಆಗಿತ್ತು. ಏನು ಚೌರಿ ಚೌರ ಘಟನೆಯನ್ನು ನೋಡೋದಾದರೆ ಇದು ಉತ್ತರ ಪ್ರದೇಶದಲ್ಲಿದೆ. 1922ರಲ್ಲಿ ಅಸಹಕಾರ ಚಳುವಳಿಯನ್ನು ಮಾಡುತ್ತಿದ್ದ ಗುಂಪು ಉದ್ರಿಕ್ತಗೊಂಡು, ಏಕೆಂದರೆ ಈ ಗುಂಪಿನ ಮೇಲೆ ಪೊಲೀಸರು ಗುಂಡಿನ ದಾಳಿಯನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೋಪಗೊಂಡಂತಹ ಚಳುವಳಿ ನಿರತ ದೇಶಭಕ್ತರು ಏನು ಮಾಡ್ತಾರೆ, ಉತ್ತರ ಪ್ರದೇಶ ಚೌರಿ ಚೌರ ಅಂತಕ್ಕಂಥ ಒಂದು ಇದರಲ್ಲಿ 21 ಪೊಲೀಸರನ್ನು ಠಾಣೆಯೊಳಗೆ ಕೂಡಿ ಸಜೀವ ದಹನವನ್ನು ಮಾಡ್ತಾರೆ. ಈ ಘಟನೆಯಿಂದ ನೊಂದಂಥ ಗಾಂಧೀಜಿಯವರು ಏನು ಮಾಡ್ತಾರೆ, ಅಸಹಕಾರ ಚಳುವಳಿನ ನಿಲ್ಲಿಸ್ತಾರೆ. ಯಾಕೆಂದರೆ ಅವ್ರದ್ದು ಅಹಿಂಸಾ ಸತ್ಯಾಗ್ರಹ ಆಗಿರುತ್ತೆ. ಈಗ ಹೇಗೆ ಇವರು ಪೊಲೀಸರನ್ನು ಹಿಂಸಾತ್ಮಕವಾಗಿ ಈ ಒಂದು ಚಳುವಳಿದಾರರು ಏನು ಮಾಡ್ತಾರೆ ಸಾಯಿಸಿದಂಥ ಸಂದರ್ಭದಲ್ಲಿ ನೊಂದಂಥ ಗಾಂಧೀಜಿಯವರು ಏನು ಮಾಡ್ತಾರೆ, ಅಸಹಕಾರ ಚಳುವಳಿಯನ್ನು ನಿಲ್ಲಿಸ್ತಾರೆ. ಇದು ಒಂದು ವಿಚಾರ. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಎಲನ್ ಅಕ್ಟೇವಿಯಲ್ ಹ್ಯೂಮ್, AO ಹ್ಯೂಮ್ ಅಂತೇಳಿ ಕರಿತೀವಿ. ಇವರು ನಿವೃತ್ತ ಬ್ರಿಟಿಷ್ IPS ಅಧಿಕಾರಿಯಾಗಿರ್ತಾರೆ. ಇವರು 28 ಡಿಸೆಂಬರ್ 1885ರಲ್ಲಿ ಮುಂಬೈಯಲ್ಲಿ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟು ಇದರ ಮೊದಲ ಅಧ್ಯಕ್ಷರು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತೇಳಿ. ಈ ಸಭೆಯಲ್ಲಿ ಫಸ್ಟ್ ಟೈಮ್ 72 ಮಂದಿ ಏನಾಗಿದ್ರು ಭಾಗಿಯಾಗಿದ್ರು ಅಂತಕ್ಕಂಥ ಮಾಹಿತಿ. ಇನ್ನು ದಂಡಿ ಸತ್ಯಾಗ್ರಹ, ಇದನ್ನು ಕಾನೂನು ಭಂಗ ಚಳುವಳಿ ಅಂತಲೂ ಕೂಡ ಕರಿತೀವಿ ಸ್ನೇಹಿತರೆ. ಗುಜರಾತ್ನ ಸಮುದ್ರ ತೀರದ ಸೂರತ್ ಬಳಿ ಇದೆ ಈ ದಂಡಿ ಅಂತಕ್ಕಂಥದ್ದು. 1930 ಮಾರ್ಚ್ 12ರಂದು ಈ ಸತ್ಯಾಗ್ರಹ ಪ್ರಾರಂಭವಾಗುತ್ತೆ. 375 ಕಿಲೋಮೀಟರ್ ಪ್ರಯಾಣವನ್ನು ಕಾಲುನಡಿಗೆಯಲ್ಲಿ ಪ್ರಯಾಣ ಮಾಡ್ತಾರೆ. 78 ಮಂದಿ ಅನುಯಾಯಿಗಳು ಇದರಲ್ಲಿ ಭಾಗಿಯಾಗಿರ್ತಾರೆ ಗಾಂಧೀಜಿಯವ್ರ ಜೊತೆ. ಕರ್ನಾಟಕದಿಂದ ಮೈಲಾರ ಮಹಾದೇವಪ್ಪ ಅಂತಕ್ಕಂಥವ್ರು ಕೂಡ ಏನು ಮಾಡಿರ್ತಾರೆ, ಈ ಒಂದು ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹದಲ್ಲಿ ಕೂಡ ಭಾಗವಹಿಸಿರ್ತಾರೆ. ಅಂದರೆ ಉಪ್ಪಿನ ಸತ್ಯಾಗ್ರಹ ಅಂತಂದರೆ ಬ್ರಿಟಿಷನವರು ಉಪ್ಪಿನ ಮೇಲೂ ಕೂಡ ಏನು ಮಾಡ್ತಾ ಇರ್ತಾರೆ, ಹೆಚ್ಚಿನ ತೆರಿಗೆಯನ್ನು ಹಾಕ್ತಾ ಇರ್ತಾರೆ. ಅದನ್ನು ನಮ್ಮ ದೇಶದ ಉಪ್ಪು ನಾವೇ ತಯಾರು ಮಾಡಿ
ಆ ಸುಂಕವನ್ನು ಕೊಡೋದಿಲ್ಲ, ನಿಮ್ಮ ಕಾನೂನನ್ನು ನಾವು ಭಂಗಗೊಳಿಸ್ತೀವಿ ಅಂತೇಳಿ ಮಾಡಿದಂಥ ಚಳುವಳಿನೇ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಆಗಿರುತ್ತೆ. ಕರ್ನಾಟಕದ ಅಂಕೋಲದಲ್ಲಿ ಕಾರ್ನಾಡು ಸದಾಶಿವರಾವ್ ಈ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸ್ತಾರೆ. ಇದು ಅಲ್ಲಿ ನಡೆದಿರ್ತಕ್ಕಂಥ ಸತ್ಯಾಗ್ರಹದ ಆಧಾರದ ಮೇಲೆ ಕರ್ನಾಟಕದಲ್ಲೂ ಕೂಡ ಅದರಿಂದ ಪ್ರೇರಣೆಯನ್ನು ಪಡೆದು ಆ ಮಾದರಿಯಲ್ಲೇ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಎಲ್ಲಿ ಅಂದರೆ ಅಂಕೋಲಾದಲ್ಲಿ. ಅದರ ನೇತೃತ್ವ ವಹಿಸಿದವರು ಕಾರ್ನಾಡು ಸದಾಶಿವರಾವ್, ನೆನ್ಪಿಟ್ಕೊಳ್ಳಿ. ಸಬರಮತಿ ಆಶ್ರಮ ಸಬರಮತಿ ನದಿಯ ದಂಡೆಯಲ್ಲಿ ಗಾಂಧೀಜಿಯವರು ಸ್ಥಾಪಿಸಿದ ಒಂದು ಆಶ್ರಮ ಆಗಿರುತ್ತೆ. ಇದಿಷ್ಟು ವಿಚಾರ 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಬರುತ್ತೆ, ಮೈಲಾರ ಮಹಾದೇವ ಅಂತ ಒಂದು ಪಾಠ ಇದೆ, ಅದರಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ, ನೋಡಿ ಅಂತ ಹೇಳ್ತಾ ಸ್ನೇಹಿತರೆ. ಮುಂದೆ ಹೋಗೋಣ. ಕೊಟ್ಟಿರುವ ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ ಅಂತ ಹೇಳಿದೆ. ಪೆರಿಸ್ಟೋಯಿಕಾ, ಸೋವಿಯತ್ ರಷ್ಯಾ, ಮುನ್ನಡೆಯ ಮಹಾಜಿಗಿತ ಅಂತೇಳಿ ಈ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಪೆರಿಸ್ಟ್ರೋಯಿಕಾ ಅಂತಕ್ಕಂಥದ್ದು ಸೋವಿಯತ್ ರಷ್ಯಾದಲ್ಲಿ ಆದರೆ ಮುನ್ನಡೆಯ ಮಹಾಜಿಗಿತ ಎಲ್ಲಿ ಆಯಿತು ಅಂತಕ್ಕಂಥದ್ದು ಪ್ರಶ್ನೆ ಕೇಳಿದ್ದಾರೆ. ಅಮೆರಿಕ, ಜಪಾನ್, ಚೀನಾ, ಜರ್ಮನಿ ಅಂತೇಳಿ. ಇದು ಚೀನಾದಲ್ಲಿ ಆಗುತ್ತೆ ಸ್ನೇಹಿತರೆ. 1988ರಲ್ಲಿ ರಷ್ಯಾದ ಅಧ್ಯಕ್ಷ ಗೋರ್ಬಚೇವ್ ಅರ್ಥವ್ಯವಸ್ಥೆಯನ್ನು ಸುಧಾರಿಸಲು ಸ್ಟಾಲಿನನ್ನ ಉಕ್ಕಿನ ಪರದೆ ನೀತಿಯನ್ನು ಬದಲಾಯಿಸ್ತಾರೆ. ರಷ್ಯಾದಲ್ಲಾಗಿರ್ತಕ್ಕಂಥ ಅದನ್ನು ಪೆರಿಸ್ಟ್ರೋಯಿಕಾ ಎಂಬ ಉದಾರೀಕರಣ ನೀತಿ ಯುಗ ಆರಂಭವಾಗುತ್ತೆ. ಅಂದರೆ ಇಲ್ಲಿ ಸ್ಟಾಲಿನ್ ಏನಾಗಿರ್ತಾರೆ, ಎಲ್ಲ ಆರ್ಥಿಕ ನೀತಿಗಳಿಗೆ ತಡೆಗೋಡೆಯಾಗಿರ್ತಾರೆ, ಯಾವುದಕ್ಕೂ ಅಷ್ಟು ಈಸಿಯಾಗಿ ಅವಕಾಶ ಮಾಡಿಕೊಟ್ಟಿರೋದಿಲ್ಲ. ಆದರೆ ಗೋರ್ಬಚೇವ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಉದಾರ ನೀತಿಯನ್ನು ಅನಿಸ್ತಾರೆ. ಆ ಉದಾರ ನೀತಿನೇ ಪೆರಿಸ್ಟ್ರೋಯಿಕಾ ಅಂತಕ್ಕಂಥದ್ದು. ಅದೇ ರೀತಿ 1958ರಲ್ಲಿ ಚೀನಾದ ಕಮ್ಯುನಿಸ್ಟ್ ಸರ್ಕಾರ ಉತ್ಪಾದನೆಯನ್ನು ಉತ್ತೇಜಿಸಲು ಹೊಸ ಯೋಜನೆಯನ್ನು ಜಾರಿಗೊಳಿಸುತ್ತೆ. ಈ ಯೋಜನೆಯೇ ಮುನ್ನಡೆಯ ಮಹಾಜಿಗಿತ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು, ಭಾರತದ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಇಲ್ಲಿ ವಿವರಿಸಲಾಗಿದೆ. ಇನ್ನು ಮುಂದೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಾಗಿರ್ತವೆ. ಭಾರತ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಇಲ್ಲಿ ವಿವರಿಸಲಾಗಿದೆ ಅಂತೇಳಿ ಕೇಳಿದ್ದಾರೆ. ಅಂದರೆ 14ರಿಂದ 18ನೇ ವಿಧಿನ, 19ರಿಂದ 22, 23ರಿಂದ 24, 25ರಿಂದ 28ನೇ ವಿಧಿನ ಅಂತೇಳಿ. ಇಲ್ಲಿ 25ರಿಂದ 28ನೇ ವಿಧಿವರೆಗೆ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳನ್ನು ವಿವರಿಸಲಾಗಿದೆ ಸ್ನೇಹಿತರೆ. ಇನ್ನು 14ನೇ ವಿಧಿ ಏನು ಹೇಳುತ್ತೆ ನೋಡೋಣ ಬಂದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. 15ನೇ ವಿಧಿ ತಾರತಮ್ಯ ನಿರ್ಬಂಧ ಹೇಳುತ್ತೆ. 16ನೇ ವಿಧಿ ಸಾರ್ವಜನಿಕ ನೇಮಕಾತಿಗಳಲ್ಲಿ ಸಮಾನ ಅವಕಾಶವನ್ನು ಹೇಳುತ್ತೆ. ಈ ವಿಧಿಗಳನ್ನ ನೋಡ್ಕೊಳ್ಳಿ ಸ್ನೇಹಿತರೆ, ಬೇಕಾಗುತ್ತೆ. 17ನೇ ವಿಧಿ ಬಂದು ಅಸ್ಪೃಶ್ಯತಾ ಆಚರಣೆ, ಅಸ್ಪೃಶ್ಯತಾ ನಿಷೇಧ ಕಾಯ್ದೆ ಜಾರಿ 1989ರಲ್ಲಿ 17ನೇ ವಿಧಿಯ ಆಧಾರದ ಮೇಲೆ ಮಾಡಲಾಗಿದೆ. 18ನೇ ವಿಧಿ ಬಂದು ಬಿರುದುಗಳ ರದ್ದತಿ ಆಗಿರುತ್ತೆ. 19ನೇ ವಿಧಿ ವಾಕ್ ಸ್ವಾತಂತ್ರ್ಯ, ಇತರೆ ಸ್ವಾತಂತ್ರ್ಯಗಳ ರಕ್ಷಣೆ ಆಗಿರುತ್ತೆ. 20ನೇ ವಿಧಿ ಅಪರಾಧಿ ಕೆಲವೊಂದು ಪ್ರಕರಣಗಳಲ್ಲಿ ಸುಮ್ಮನೆ ಅರೆಸ್ಟ್ ಮಾಡಲಾಗಿರುತ್ತೆ, ಅಪರಾಧಿಯನ್ನಾಗಿ ಅಂತ ಇದರಲ್ಲಿ ರಕ್ಷಣೆಯ ವಿರುದ್ಧ ಮಾಡ್ತಕ್ಕಂಥ, ರಕ್ಷಣೆಯ ಪರವಾಗಿ ಮಾಡ್ತಕ್ಕಂಥ ವಿಧಿಯಾಗಿರುತ್ತೆ. 21ನೇ ವಿಧಿ ಜೀವ ವೈಯಕ್ತಿಕ ಸ್ವಾತಂತ್ರ್ಯ ಆಗಿರುತ್ತೆ. 21A ನಲ್ಲಿ 6ರಿಂದ 14 ವರ್ಷದವರೆಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, RTE ಅಂತ ಹೇಳ್ತೀವಲ್ಲ, 21A ಆಧಾರದ ಮೇಲೆ ಅದು ಆಗಿರ್ತಕ್ಕಂಥದ್ದು. ಇನ್ನು 22ನೇ ವಿಧಿ ಹೇಳುತ್ತೆ ಕೆಲವು ಪ್ರಕರಣಗಳ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ. 23ನೇ ವಿಧಿ ಮಾನವ ಮಾರಾಟ, ಬಲವಂತ ದುಡಿಮೆ ನಿಷೇಧ. 24ನೇ ವಿಧಿ 1986ರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಇದು ಬಾಲಕಾರ್ಮಿಕರಿಗೆ ಸಂಬಂಧಪಟ್ಟಿದ್ದು. 25ನೇ ವಿಧಿ ಬಂದು ಧರ್ಮವನ್ನು ಪಾಲಿಸುವ, ಆಚರಿಸುವ, ಪ್ರಚಾರ ಮಾಡುವ ಸ್ವಾತಂತ್ರ್ಯ. ನೋಡಿ ಇಲ್ಲಿ ಇದೆ ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲಿಂದ ಎಲ್ಲಿಗೆ ಅಂತೇಳಿ 25ರಿಂದ 28ರವರೆಗೆ ಏನೇನು ಹೇಳುತ್ತೆ ನೋಡ್ತಾ ಹೋಗೋಣ ಬನ್ನಿ. 26ನೇ ವಿಧಿ ಬಂದು ಧಾರ್ಮಿಕ ವಿಷಯಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯ. 27ನೇ ವಿಧಿ ಬಂದು ನಿರ್ದಿಷ್ಟ ಧರ್ಮವನ್ನು ಪ್ರೋತ್ಸಾಹಿಸಲು ತೆರಿಗೆ ಪಾವತಿ ಮಾಡುವುದಕ್ಕೆ ಸಂಬಂಧಿಸಿದ ಸ್ವಾತಂತ್ರ್ಯ. 28ನೇ ವಿಧಿ ಬಂದು ಕೆಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ, ಪೂಜೆಗೆ ಹಾಜರಾಗುವ ಸ್ವಾತಂತ್ರ್ಯ. ಈ 25ರಿಂದ 28ರವರೆಗೂ ಕೂಡ ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ವಿವರಣೆ ಮಾಡ್ತದೆ ಸ್ನೇಹಿತರೆ. ಹಾಗಾಗಿ ನೋಡ್ಕೊಳ್ಳಿ, ಇಷ್ಟು ವಿಧಿಗಳ ಮೇಲೆ ಒಂದಲ್ಲ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್, ಇದಾದ ನಂತರ ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರಗಳ ಗುಂಪು ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ ಜಿನಿವಾದಲ್ಲಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ರೋಮ್ನಲ್ಲಿದೆ. 1985ರಲ್ಲಿ ಯುನೆಸೆಫ್ ನೊಬೆಲ್ ಬಹುಮಾನ ಗಳಿಸಿದೆ. IMF ಕೇಂದ್ರ ಕಚೇರಿ ಅಮೆರಿಕಾದ ವಾಷಿಂಗ್ಟನ್ನಲ್ಲಿದೆ ಅಂತೇಳಿ. ಇಲ್ಲಿ AB ಸರಿನಾ, CD ಸರಿನಾ, BDನ, AC ಸರಿನಾ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಬಂದು C ಮತ್ತು D ಮಾತ್ರ ಸರಿಯಾದಂಥ ಉತ್ತರ ಆಗಿರುತ್ತೆ. C ಮತ್ತು D. ಅಂದರೆ 1985ರಲ್ಲಿ ಯುನೆಸೆಫ್ ನೊಬೆಲ್ ಬಹುಮಾನ ಗಳಿಸಿದೆ. IMF ಕೇಂದ್ರ ಕಚೇರಿ ಅಮೆರಿಕಾದ ವಾಷಿಂಗ್ಟನ್ನಲ್ಲಿದೆ ಅಂತೇಳಿ. ಆಹಾರ ಮತ್ತು ಕೃಷಿ ಸಂಸ್ಥೆ ಇರ್ತಕ್ಕಂಥದ್ದು ರೋಮ್, ಇಟಲಿಯ ರೋಮ್ ನಗರದಲ್ಲಿ ಸ್ನೇಹಿತರೆ. ಇಲ್ಲಿ ಜಿನೆವಾ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ವಿಶ್ವ ಆರೋಗ್ಯ ಸಂಸ್ಥೆ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇಲ್ಲಿ ರೋಮ್ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು ಉತ್ತರ ಆಗಿತ್ತು. ವಿಶ್ವ ವ್ಯಾಪಾರ ಸಂಘಟನೆ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಯುನೆಸ್ಕೋ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ಯುನೆಸೆಫ್ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. IMF ಬಂದು ಅಮೆರಿಕಾದ ವಾಷಿಂಗ್ಟನ್ನಲ್ಲಿದೆ. ಇದಿಷ್ಟು ವಿಚಾರಗಳು ಇದಕ್ಕೆ ಸಂಬಂಧಪಟ್ಟಿದ್ದು. ವಿಶ್ವಸಂಸ್ಥೆ ಅದರ ಅಂಗಸಂಸ್ಥೆಗಳು ನೋಡ್ಕೊಳ್ಳಿ. ಭಾರತದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು ಅಂತೇಳಿ ಸಾಕಷ್ಟು ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ.
ರಾಷ್ಟ್ರಪತಿಗಳನ್ನ ಪರೋಕ್ಷ ಚುನಾವಣೆ ಮೂಲಕ ನಾವೇನು ಮಾಡ್ತೀವಿ, ಆಯ್ಕೆ ಮಾಡ್ತೀವಿ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಬಂದು ಸಂಸತ್ತಿನ ಎರಡೂ ಸದನಗಳ ಸದಸ್ಯರು ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಯ ಸದಸ್ಯರು ಏನು ಮಾಡ್ತಾರೆ, ಇವನ್ನ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ. ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯಗಳ ವಿಧಾನಸಭಾ ಸದಸ್ಯರು ರಾಷ್ಟ್ರಪತಿಯವರನ್ನು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ. ಸಂವಿಧಾನದ 352ರಿಂದ 360 ಇದರ ಬಗ್ಗೆ ಹೇಳುತ್ತವೆ ವಿಧಿಗಳು. ಯಾವುದ್ರ ಬಗ್ಗೆ ಹೇಳ್ತವೆ ಅಂತ ಆಲ್ರೆಡಿ ನಿಮಗೆ ಗೊತ್ತೇ ಇದೆ. TET-ನಲ್ಲೂ ಕೂಡ ಈ ಪ್ರಶ್ನೆ ಬಂದಿತ್ತು. ವಿಧಾನಸಭೆಯ ಸಭಾಧ್ಯಕ್ಷರ ಅಧಿಕಾರ ಹೇಳುತ್ತಾ, ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕರ್ತವ್ಯ ಹೇಳುತ್ತಾ, ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕರ್ತವ್ಯನ, ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿ ಮತ್ತು ಕಾರ್ಯನ ಅಂತೇಳಿ. ಸರಿಯಾದಂಥ ಉತ್ತರ ಬಂದು ಭಾರತದ ರಾಷ್ಟ್ರಪತಿಯವರ ತುರ್ತು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಹೇಳುತ್ತೆ 352ರಿಂದ 60. ಏನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ಹೇಳುತ್ತೆ. ದೇಶದ ಮೇಲೆ 1962ರಲ್ಲಿ, 1971ರಲ್ಲಿ, 1975ರಲ್ಲಿ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿತ್ತು ಸ್ನೇಹಿತರೆ. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ ಹೇಳುತ್ತೆ, ಸರ್ಕಾರದ ಆಡಳಿತದ ವಿರುದ್ಧ ರಾಜ್ಯಪಾಲರ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು 6 ತಿಂಗಳವರೆಗೆ. ಅಂದರೆ ಇದು ರಾಜ್ಯ ಸರ್ಕಾರಗಳ ಮೇಲೆ ಇರತಕ್ಕಂಥದ್ದು. ರಾಜ್ಯ ಸರ್ಕಾರದಲ್ಲಿ ಆಡಳಿತ ಏನಾದರೂ ಸರಿಯಾಗಿ ನಡೆಸ್ತಾ ಇಲ್ಲ, ವಿಫಲತೆ ಆದಂಥ ಸಂದರ್ಭದಲ್ಲಿ ಆಯಾ ರಾಜ್ಯಗಳ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ದೂರು ನೀಡ್ತಾರೆ. ಆಗ ರಾಷ್ಟ್ರಪತಿಗಳೇನು ಮಾಡ್ತಾರೆ, ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ 6 ತಿಂಗಳೊಳಗಡೆ ಮತ್ತೆ ಚುನಾವಣೆಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದು ರಾಜ್ಯ ತುರ್ತು ಪರಿಸ್ಥಿತಿ. ಕರ್ನಾಟಕದಲ್ಲಿ 20/1/2008ರಿಂದ 29/5/2008ರವರೆಗೆ ಘೋಷಣೆ ಮಾಡಲಾಗಿತ್ತು ರಾಜ್ಯ ತುರ್ತು ಪರಿಸ್ಥಿತಿಯನ್ನು. ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿ. ಇದುವರೆಗೂ ಕೂಡ ಇದನ್ನು ಘೋಷಣೆ ಮಾಡಿಲ್ಲ. ರಾಷ್ಟ್ರಪತಿಯವರು ಸ್ವತಂತ್ರ ಬಂದಾಗಿನಿಂದ ಈ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ದೇಶದಲ್ಲಿ ಘೋಷಣೆ ಮಾಡಿಲ್ಲ. ಇದಿಷ್ಟನ್ನು ಕೂಡ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಸರಿ ಒಂದು ಆಯ್ಕೆಯನ್ನು ಗುರುತಿಸಿ ಅಂತೇಳಿ ಮ್ಯಾಚ್ ದ ಫಾಲೋವಿಂಗ್ ಕೇಳಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ವಿಶ್ವ ಮಾನವ ಹಕ್ಕುಗಳ ಅಂಗೀಕಾರ ಆಗಿದ್ದು 1948ರಲ್ಲಿ. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಆಗಿದ್ದಂಥದ್ದು 1976ರಲ್ಲಿ. ರಷ್ಯಾದ ಕ್ರಾಂತಿ ಆಗಿದ್ದು 1917ರಲ್ಲಿ. ಫ್ರಾನ್ಸಿನ ಕ್ರಾಂತಿ ಆಗಿದ್ದು 1789ರಲ್ಲಿ. ಇದಿಷ್ಟು ಪಾಯಿಂಟ್ಗಳನ್ನ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಕಲರಲ್ಲಿ ಕೊಟ್ಟಿದ್ದೀವಿ ಈಸಿ ಆಗಲಿ ಅಂತೇಳಿ. ಫ್ರಾನ್ಸ್ನ ಕ್ರಾಂತಿ 1789, ಚೆನ್ನಾಗಿ ನೆನಪಿಟ್ಕೊಳ್ಳಿ. 1, 7, 8, 9 ಅಂತೇಳಿ ಫ್ರಾನ್ಸ್ ಕ್ರಾಂತಿ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಕೂಡ ಇದೇ ಆಗಿತ್ತು. ಡಿಸೆಂಬರ್ 10, 1948 ವಿಶ್ವ ಮಾನವ ಹಕ್ಕುಗಳ ಅಂಗೀಕಾರ ಆಗುತ್ತೆ. ಹಾಗಾಗಿ ನೆನಪಿಟ್ಕೊಳ್ಳಿ. ಇದು ಮಿಕ್ಕಿದ ಆಯಾಯ ದೇಶಗಳ ಸ್ವತಂತ್ರ ಘೋಷಣೆ ಮಾಡಿಕೊಂಡಂಥ ವರ್ಷಗಳು. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತೇಳಿ ಕೇಳಿದರೆ, ಸಲ್ಕಾನಿ ಗ್ರಾಮಸ್ಥರು 1983ರಲ್ಲಿ ಅಪ್ಪಿಕೋ ಚಳುವಳಿಯನ್ನು ಆರಂಭಿಸಿದರು. ಮೌನಾ ಕಣಿವೆ ಚಳುವಳಿಯು ತೆಹ್ರಿ ಗರ್ವಾಲ್ ಜಿಲ್ಲೆಯಲ್ಲಿ ನಡೆಯಿತು. ನರ್ಮದಾ ಬಚಾವ್ ಆಂದೋಲನವು ಸ್ಥಳೀಯ ಆದಿವಾಸಿಗಳ ಒಕ್ಕಲೆಬ್ಬಿಸುವುದರ ವಿರುದ್ಧವಾಗಿತ್ತು. ಪ್ರೊಫೆಸರ್ MD ನಂಜುಂಡಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪಿಸಿದರು ಅಂತೇಳಿ. ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ, AB ಸರಿನಾ, ABCD ಸರಿನಾ ಅಂತೇಳಿ. ACD ಮಾತ್ರ ಸರಿ. ಇಲ್ಲಿ B ಅಂತಕ್ಕಂಥದ್ದು ತಪ್ಪಾಗಿದೆ ಅಂತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ಅಪ್ಪಿಕೋ ಚಳುವಳಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದ ರೈತರು ಅರಣ್ಯ ಕಡಿಯುವ ಗುತ್ತಿಗೆದಾರರ ವಿರುದ್ಧ ಹೋರಾಟವನ್ನು ಮಾಡಿದಂಥದ್ದಾಗಿರುತ್ತೆ ಅಪ್ಪಿಕೋ ಚಳುವಳಿ ಅಂತಕ್ಕಂಥದ್ದು ಸ್ನೇಹಿತರೆ. ಇನ್ನು ಮೌನಾ ಕಣಿವೆ ಇಲ್ಲಿ ತೆಹ್ರಿ ಗರವಾಲ್ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಆದರೆ ಇದು ಮೌನಾ ಕಣಿವೆ ಚಳುವಳಿ ಬಂದು ಕೇರಳದ ಪಾಲ್ಘಾಟ್ನಲ್ಲಿ ಅಣೆಕಟ್ಟೆ ನಿರ್ಮಾಣದಿಂದ ಅರಣ್ಯ ನಾಶದ ವಿರುದ್ಧ ಹೋರಾಟ ಮಾಡಿದಂಥದ್ದಾಗಿರುತ್ತೆ ಮೌನಾ ಕಣಿವೆ ಚಳುವಳಿ ಸ್ನೇಹಿತರೆ, ಕೇರಳದ ಪಾಲ್ಘಾಟ್ ನೆನ್ಪಿಟ್ಕೊಳ್ಳಿ. ನರ್ಮದಾ ಬಚಾವ್ ಗುಜರಾತ್ನ ಸರ್ದಾರ್ ಸರೋವರ ಯೋಜನೆಯಡಿ ನರ್ಮದಾ ನದಿಗೆ ಕಟ್ಟುವ ಅಣೆಕಟ್ಟಿನಿಂದ ಅರಣ್ಯ ಮತ್ತು ಪರಿಸರ ನಾಶ ಕುರಿತು ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೇರವರು ನರ್ಮದಾ ಬಚಾವ್ ಚಳುವಳಿಯನ್ನು ನಡೆಸ್ತಾರೆ. ಇದಿಷ್ಟು ವಿಚಾರಗಳು. ಇನ್ನು ಕರ್ನಾಟಕದಲ್ಲಿ MD ನಂಜುಂಡಸ್ವಾಮಿ ಅವರು ರಾಜ್ಯ ರೈತ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಇದು ಕೂಡ 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿದೆ ಸ್ನೇಹಿತರೆ, ನೋಡಿ. ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಹೇಳಿದರೆ, ಸಾಮಾಜೀಕರಣವು ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸಾಮಾಜೀಕರಣವು ಮಾನವನ ಜೀವಿಯನ್ನು ಸಾಮಾಜಿಕ ಜೀವಿಯನ್ನಾಗಿಸುತ್ತದೆ. ಸಾಮಾಜೀಕರಣವು ಶಾಲೆಗಳಲ್ಲಿ ಸಂಭವಿಸುವುದಿಲ್ಲ. ಸಾಮಾಜೀಕರಣವು ವ್ಯಕ್ತಿಯ ಬೆಳವಣಿಗೆಗೆ ಮಾರಕ. ಗೊತ್ತಾಗಿದೆ ಸ್ನೇಹಿತರೆ, ಈಸಿಯಾಗಿ ಗುರುತಿಸ್ಬೋದು. A ಮತ್ತು B ಮಾತ್ರ ಏನಾಗಿದ್ದಾವೆ ಇಲ್ಲಿ ಸರಿಯಾಗಿರ್ತಕ್ಕಂಥವಾಗಿರುತ್ತೆ. C ಮತ್ತು D ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ, ತಪ್ಪಾಗಿರ್ತವೆ. ಓಕೆನಾ. ಇದಾದ ನಂತರ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದವರು ವ್ಯಾಖ್ಯೆ ಮೇಲೆ ಕೇಳಿದ್ದಾರೆ. ಯಾರಂದರೆ ಮ್ಯಾಕ್ಸ್ ವೆಬರ್ ಅಂತಕ್ಕಂಥವ್ರು ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ. ಇನ್ನು 21ನೇ ಪ್ರಶ್ನೆ ಆಗಿತ್ತು, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಸಂಬಂಧಿಸಿದ ಸರಿಯಾದ ವ್ಯಕ್ತಿಯನ್ನು ಆರಿಸಿ ಅಂತೇಳಿ. ದಿ ಓಲಿ ಫ್ಯಾಮಿಲಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಹೆಗಲ್ ರವರು ಇವರ ಗುರುಗಳಾಗಿದ್ದರು. ಇವರು ವರ್ಗ ಸಂಘರ್ಷ ಸಿದ್ಧಾಂತದ ಸ್ಥಾಪಕರು ಎನ್ನಲಾಗಿದೆ. ಇವರು ಮೇ 5, 1818ರಲ್ಲಿ ಜನಿಸಿದ್ರು ಅಂತೇಳಿ. ಯಾರು ಇಷ್ಟು ವಿಚಾರಗಳು ಒಳಗೊಂಡಿರುವಂಥವ್ರು ಅಂದರೆ ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥವ್ರು. ಕಾರ್ಲ್ ಮಾರ್ಕ್ಸ್ ಜರ್ಮನ್ ಸಮಾಜಶಾಸ್ತ್ರಜ್ಞ. ವರ್ಗ ಸಂಘರ್ಷವನ್ನು ಹೇಳಿದಂಥವ್ರು ಇವರೇನೆ. ಕೃತಿಗಳು ದಾಸ್ ಕ್ಯಾಪಿಟಲ್, ದಿ ಹೋಲಿ ಫ್ಯಾಮಿಲಿ,
ದಿ ಜರ್ಮನ್ ಐಡಿಯಾಲಜಿ, ದಿ ಪಾವರ್ಟಿ ಆಫ್ ಫಿಲೋಫೋ, ದಿ ಮ್ಯಾನಿಫೆಸ್ಟೋ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ ಅಂತಕ್ಕಂಥವು ಈ ಕಾರ್ಲ್ ಮಾರ್ಕ್ಸ್ ರವರ ಕೃತಿಗಳಾಗಿರ್ತವೆ ಸ್ನೇಹಿತರೆ. ಇದು ಕೂಡ ಸಮಕಾಲೀನ ಪ್ರಪಂಚ ಅಥವಾ ಹೊರಗಡೆ ಪ್ರಪಂಚದ ಇತಿಹಾಸವನ್ನು ಓದುವಂಥ ಸಂದರ್ಭದಲ್ಲಿ ಬರುವಂಥ ವಿಚಾರ. ಇದರಲ್ಲಿ ವರ್ಗ ಸಂಘರ್ಷವನ್ನು ಹೇಳ್ತಾರೆ, ಅಂದರೆ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರ ನಡುವೆ ಹೇಗೆ ವರ್ಗ ಸಂಘರ್ಷ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಕಾರ್ಲ್ ಮಾರ್ಕ್ಸ್ ಅವರು ವಿವರಣೆ ಕೊಡ್ತಾ ಹೋಗ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಪ್ರತಿಪಾದನೆ, ಬಾಲಕಾರ್ಮಿಕ ಪದ್ಧತಿ ಸಮಾಜದಲ್ಲಿ ಹೆಚ್ಚಾಗುತ್ತಿದೆ. ಬಾಲ್ಯ ವಿವಾಹ ಕಾರಣ ಏನು ಅಂದರೆ ಬಾಲ್ಯ ವಿವಾಹ, ಮಕ್ಕಳ ಸಾಗಾಣಿಕೆಗಳು ಸಂಭವಿಸುತ್ತವೆ ಅಂತೇಳಿ. ಇಲ್ಲಿ ಎ ಆರ್ ಸರಿಯಾದ ವಿವರಣೆ ಎಲ್ಲ ತಪ್ಪು ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಬಂದು ಎ ಮತ್ತು ಆರ್ಗಳೆರಡೂ ಸರಿ, ಎಗೆ ಆರ್ ಸರಿಯಾದ ವಿವರಣೆಯಾಗಿದೆ. ಈ ಬಾಲಕಾರ್ಮಿಕ ಪದ್ಧತಿ ಸಮಾಜದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಯಾಕೆ ಅಂತಂದರೆ ಬಾಲ್ಯ ಚಿಕ್ಕದ್ರಲ್ಲೇ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥದ್ದು, ಮಕ್ಕಳ ಕಳ್ಳ ಸಾಗಾಣಿಕೆ ಮಾಡಿ ಅವರನ್ನು ಕಾರ್ಮಿಕರನ್ನಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ, ಇಟಿಕೆ ಗೂಡುಗಳಲ್ಲಿ, ಹೋಟೆಲ್ಗಳಲ್ಲಿ, ಗ್ಯಾರೇಜ್ಗಳಲ್ಲಿ ಈ ಥರ ಕೆಲಸಗಳಲ್ಲಿ ಇಟ್ಕೊಳ್ಳುವಂಥದ್ದು. ಇದಾದ ನಂತರ ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಪಶ್ಚಿಮ ತೀರದಲ್ಲಿ ಕಂಡುಬರುವ ಬಂದರುಗಳ ಗುಂಪನ್ನು ಗುರುತಿಸಿ ಅಂತ ಕೇಳಿದರೆ, ಅಂದರೆ ಪೂರ್ವ ತೀರದ ಬಂದರುಗಳು, ಪಶ್ಚಿಮ ತೀರದ ಬಂದರುಗಳು ಅಂತ ಬರುತ್ತೆ ಸ್ನೇಹಿತರೆ. ಇಲ್ಲಿ ಪಶ್ಚಿಮ ತೀರದ ಬಂದರುಗಳು ಯಾವುವು ಅಂತಂದರೆ ಕಾಂಡ್ಲಾ, ಕೊಚ್ಚಿ, ಮರ್ಮಗೋವಾ, ಮುಂಬೈ ಅಂತಕ್ಕಂಥದ್ದು. ನೋಡ್ತಾ ಹೋಗೋಣ ಬನ್ನಿ ಏನೇನು ಅಂತೇಳಿ. ಕಾಂಡ್ಲಾ ಬಂದು ಗುಜರಾತಲ್ಲಿ ಬರುತ್ತೆ, ಇದು ಸ್ವಾಭಾವಿಕ ಬಂದರು. ಮುಂಬೈ ಬಂದರು ಭಾರತದ ಅತ್ಯಂತ ದೊಡ್ಡ ಬಂದರು ಆಗಿದೆ, ಫಸ್ಟ್ ಬಂದರು, ದೊಡ್ಡ ಬಂದರು, ಭಾರತದ ಹೆಬ್ಬಾಗಿಲು ಅಂತ ಮುಂಬೈ ಬಂದರನ್ನು ಕರೀತಾರೆ. ಭಾರತದ ದೊಡ್ಡ ಬಂದರು, ಸ್ವಾಭಾವಿಕ ಬಂದರು ಕೂಡ ಆಗಿದೆ. ಇನ್ನು ಮರ್ಮಗೋವಾ ಇದು ಕೂಡ ಪಶ್ಚಿಮ ತೀರದಲ್ಲಿ ಬರುವಂಥದ್ದೇ, ಜುವಾರಿ ನದಿಯ ದಂಡೆಯ ಮೇಲಿದೆ. ನವಶೇವಾ ಬಂದರು, ಜವಾಹರ್ಲಾಲ್ ನೆಹರು ಬಂದರು, ಇದು ಬಂದರನ್ನು ಮುಂಬೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಮಹಾರಾಷ್ಟ್ರದಲ್ಲೇ ನಿರ್ಮಾಣ ಮಾಡಿದ್ದಾರೆ. ಇನ್ನು ಮಂಗಳೂರು ಬಂದು ಸರ್ವಋತು ಬಂದರು ಆಗಿದೆ, ನಮ್ಮ ಕರ್ನಾಟಕದಲ್ಲಿದೆ, ಕರ್ನಾಟಕದ ಹೆಬ್ಬಾಗಿಲು ಅಂತಲೂ ಕೂಡ ಕರೀತಾರೆ. ಕೊಚ್ಚಿನ್ ಕೇರಳದಲ್ಲಿದೆ, ಇದು ಒಂದು ಕೂಡ ಸ್ವಾಭಾವಿಕ ಬಂದರು. ಈ ಕೊಚ್ಚಿನ್ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ, ನೋಡ್ಕೊಳ್ಳಿ. ಇವಿಷ್ಟು ಕೂಡ ಪಶ್ಚಿಮ ತೀರದ ಬಂದರುಗಳು. ಇನ್ನು ಪೂರ್ವ ತೀರದ ಬಂದರುಗಳನ್ನ ನೋಡೋದಾದರೆ ಕೋಲ್ಕತ್ತಾ, ಇದು ಭಾರತದ ಎರಡನೇ ದೊಡ್ಡ ಬಂದರಾಗಿದೆ. ಡೈಮಂಡ್ ಹಾರ್ಬರ್ ಅಂತೇಳಿ ಕೋಲ್ಕತ್ತಾ ಬಂದರನ್ನು ಕರೀತಾರೆ, ಪಶ್ಚಿಮ ಬಂಗಾಳದಲ್ಲಿದೆ. ಇದನ್ನು ಚಹಾ ಬಂದರು ಅಂತ ಕರೀತಾರೆ, ಇದು ಹೂಗ್ಲಿ ನದಿಯ ದಂಡೆಯ ಮೇಲಿದೆ. ಭಾರತದ ಎರಡನೇ ದೊಡ್ಡ ಬಂದರು, ಸ್ವಾಭಾವಿಕ ಬಂದರು ಕೂಡ ಆಗಿದೆ. ಹಾಲ್ಡಿಯಾ ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನಿರ್ಮಾಣ ಮಾಡಿದ್ದಾರೆ, ಇದು ಕೃತಕ ಬಂದರು. ಇಲ್ಲಿ ನವಶೇವವನ್ನು ಹೇಗೆ ಮುಂಬೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಮಾಡಿದಾರೋ ಹಾಗೆ ಇಲ್ಲಿ ಹಾಲ್ಡಿಯಾ ಬಂದರನ್ನು ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಪಾರದೀಪ ಬಂದು ಒರಿಸ್ಸಾ, ವಿಶಾಖಪಟ್ಟಣ ಬಂದು ಸ್ವಾಭಾವಿಕ ಬಂದರು ಆಂಧ್ರ ಪ್ರದೇಶದಲ್ಲಿದೆ. ಮದ್ರಾಸ್, ಚೆನ್ನೈ ಇದು ಮೂರನೇ ದೊಡ್ಡ ಬಂದರು, ಕೃತಕ ಬಂದರು ಆಗಿದೆ. ಇದನ್ನು ಮೂಡಣ ಬಾಗಿಲು ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ, ಮದ್ರಾಸ್ ಬಂದರನ್ನು. ಇನ್ನು ಟುಟಿಕೋರನ್ ಅಥವಾ ತೂತುಕುಡಿ ಬಂದರು ತಮಿಳುನಾಡಲ್ಲಿದೆ. ಇವುಗಳನ್ನೆಲ್ಲ ಪೂರ್ವ ತೀರದ ಬಂದರುಗಳು ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರ್ತಂಥವು. ಪಶ್ಚಿಮ ತೀರದ ಬಂದರುಗಳೆಲ್ಲ ಅರಬ್ಬಿ ಸಮುದ್ರದಲ್ಲಿ ಕಂಡುಬರುವಂಥವು, ನೋಡ್ಕೊಳ್ಳಿ. ಇವುಗಳ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ TET-ನಲ್ಲೂ ಕೇಳಿದ್ದಾರೆ, ಹಿಂದೆ ನಡೆದಿರ್ತಕ್ಕಂಥ GPSTR ಪರೀಕ್ಷೆಗಳಲ್ಲೂ ಕೂಡ ಕೇಳಿದ್ದಾರೆ. ಪರ್ವತ ಕಾಡುಗಳಲ್ಲಿ ಕಂಡುಬರುವ ಸಸ್ಯವರ್ಗ, ಪರ್ವತ ಕಾಡುಗಳಲ್ಲಿ ಯಾವ ರೀತಿ ಸಸ್ಯವರ್ಗ ಕಂಡುಬರುತ್ತೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸಿಡಾರ್, ಸ್ಟ್ರೋನ್ ಮತ್ತು ಚೆಸ್ನಟ್ ಇವುಗಳು ಪರ್ವತ ಕಾಡುಗಳಲ್ಲಿ ಕಂಡುಬರತಕ್ಕಂತಹ ಕಾಡುಗಳಾಗಿದ್ದಾವೆ ಸ್ನೇಹಿತರೆ. ಅಂದರೆ ಪರ್ವತ ಕಾಡುಗಳನ್ನು ಕೋನಿಫರಸ್ ಪರ್ವತ ಅರಣ್ಯಗಳು, ಹಿಮಾಲಯದ ಆಲ್ಪೈನ್ಸ್ ಅರಣ್ಯಗಳು ಅಂತಲೂ ಕೂಡ ಕರೀತಾರೆ. ಈ ರೀತಿಯ ಕಾಡುಗಳು ಕಡಿಮೆ ಉಷ್ಣತೆ ಇರುವ ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಹಂಚಿಕೆಯಾಗಿದ್ದಾವೆ. ಯಾವುವು ಈ ಪರ್ವತ ಅರಣ್ಯಗಳು. ಇಲ್ಲಿನ ಮರಗಳು ಶಂಕುವಿನ ಆಕಾರದಲ್ಲಿರ್ತವೆ, ಎಲೆಗಳು ಸೂಜಿಯ ರೂಪದಲ್ಲಿರ್ತವೆ. ಇಲ್ಲಿ ಬೆಳೀತಕ್ಕಂಥ ಮರಗಳೆಂದರೆ ಸಾಲ್, ಬೈರಾ, ಟೂನ್, ಓಕ್, ಫರ್, ಸ್ಪ್ರೂಸ್, ಸಿಲ್ವರ್, ದೇವದಾರ್, ದಿಯೋದಾರ್, ಜುನಿಫರ್, ಚೆಸ್ನಟ್, ಲಾರೆಲ್ ಇತ್ಯಾದಿ ಮರಗಳು ಏನಾಗ್ತವೆ ಈ ಪರ್ವತಾರಣ್ಯಗಳಲ್ಲಿ ಬೆಳೀತವೆ ಸ್ನೇಹಿತರೆ, ನೋಡ್ಕೊಳ್ಳಿ. ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಆಯ್ಕೆಗಳನ್ನ ಕೊಟ್ಬಿಟ್ಟಿದ್ದೀವಿ, ಇದು ಕೂಡ ಮ್ಯಾಚ್ ದ ಫಾಲೋವಿಂಗ್ ಆಗಿತ್ತು, ಯಾಕೆಂದರೆ ಈ ನದಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋ ಕಾರಣದಿಂದ. ಹಿರಾಕುಡ್ ಯೋಜನೆ ಬಂದು ಮಹಾನದಿ, ಕರೆಕ್ಟಾಗಿದೆ, ಮ್ಯಾಚ್ ದ ಫಾಲೋವಿಂಗು. ಸರ್ದಾರ್ ಸರೋವರ ಯೋಜನೆ ಬಂದು ನರ್ಮದಾ ನದಿ. ಶರಾವತಿ ಬಂದು ಲಿಂಗನಮಕ್ಕಿ ಅಣೆಕಟ್ಟು, ಜೋಗ್ ಫಾಲ್ಸು. ಬಾಕ್ರಾನಂಗಲ್ ಯೋಜನೆ ಸಟ್ಲೇಜ್ ನದಿಗೆ ನಿರ್ಮಾಣ ಮಾಡಿರುವಂಥದ್ದು. ಉತ್ತರ ಕೂಡ ಇಲ್ಲಿದೆ, ಆದರೆ ಇಲ್ಲಿ ನಾವೇನಿಲ್ಲ, ಆಪ್ಷನ್ ಏನು ಅವಶ್ಯಕತೆ ಇಲ್ಲ ನಿಮಗೆ, ಆ ಕಲರ್ ವೈಸಲ್ಲೇ ಉತ್ತರವನ್ನು ಕೊಟ್ಬಿಟ್ಟಿದ್ದೀನಿ ಇಲ್ಲಿ. ಇನ್ನು ಯೋಜನೆಗಳನ್ನ ನೋಡ್ತಾ ಹೋಗೋಣ ಬನ್ನಿ, ಯಾಕೆಂದರೆ ಈ ನದಿ ಯೋಜನೆಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ದಾಮೋದರ ನದಿ ಯೋಜನೆ, ದಾಮೋದರ ನದಿ ಪಶ್ಚಿಮ ಬಂಗಾಳದ ಕಣ್ಣೀರು ಅಂತೇಳಿ ದಾಮೋದರ ನದಿಯನ್ನು ಕರೀತಾರೆ. ಇದು ಬಂದು ಪಶ್ಚಿಮ ಬಂಗಾಳ ಮತ್ತು ಬಿಹಾರ ರಾಜ್ಯಗಳಿಗೆ ನೀರಾವರಿ ಯೋಜನೆಯನ್ನು ಒದಗಿಸೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಸ್ವತಂತ್ರ ಭಾರತದ ಮೊದಲ ಯೋಜನೆ ಆಗಿದೆ ಯಾವುದು, ಈ ದಾಮೋದರ ನದಿ ಯೋಜನೆ. ಬಾಕ್ರಾನಂಗಲ್ ಯೋಜನೆ ಬಂದು ಸಟ್ಲೇಜ್ ನದಿ, ಹಿಮಾಚಲ್ ಪ್ರದೇಶ, ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಹಿಮಾಚಲ್ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ 4 ರಾಜ್ಯಗಳಿಗೆ ನೀರಾವರಿ ವ್ಯವಸ್ಥೆಯನ್ನು ಒದಗಿಸೋದಕ್ಕೆ. ಏಷ್ಯಾದ ಎತ್ತರ ಅಣೆಕಟ್ಟು ಅಂತೇಳಿ ಕರೀತಾರೆ, ಇದನ್ನು ಗೋವಿಂದ ಸಾಗರ ಅಂತಲೂ ಕೂಡ ಕರೀತಾರೆ ಬಾಕ್ರಾನಂಗಲ್ ಅಣೆಕಟ್ಟನ್ನು. ಹಿರಾಕುಡ್ ಮಹಾನದಿಗೆ ನಿರ್ಮಾಣ ಮಾಡಿದ್ದಾರೆ, ಇದನ್ನು ಒಡಿಸ್ಸಾದ ಕಣ್ಣೀರಿನ ನದಿ ಅಂತ ಕರೀತಾರೆ, ಹಿರಾಕುಡ್ ನದಿಯನ್ನು. ಇದು ಒಡಿಸ್ಸಾ, ಬಿಹಾರ, ಛತ್ತೀಸ್ಗಢ ರಾಜ್ಯಗಳಿಗೆ ನೀರಾವರಿ ಯೋಜನೆ ಒದಗಿಸುವಂಥದ್ದು. ಭಾರತದ ಉದ್ದವಾದ ಅಣೆಕಟ್ಟು ಆಗಿದೆ ಹಿರಾಕುಡ್.
ಇನ್ನು ಕೋಸಿ ಯೋಜನೆ, ಕೋಸಿ ನದಿ ಬಿಹಾರದ ಕಣ್ಣೀರ ನದಿ ಅಂತ ಹೇಳಿ ಕೋಸಿ ನದಿಯನ್ನು ಕರೀತಾರೆ. ಇದು ಭಾರತ ಮತ್ತು ನೇಪಾಳ ಗಡಿ ಹನುಮಾನ್ ನಗರದ ಬಳಿ ಇದನ್ನು ಏನು ಮಾಡಿದ್ದಾರೆ, ಕಟ್ಟಿದ್ದಾರೆ. ಇದು ಬೇರೆ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ನದಿ ಕಣಿವೆ ಯೋಜನೆ ಆಗಿದೆ ಸ್ನೇಹಿತರೆ, ನೋಡ್ಕೊಳ್ಳಿ ಕೋಸಿ ಯೋಜನೆ. ಇದ್ರ ಮೇಲೂ ಕೂಡ ಸಾಕಷ್ಟು ಹಿಂದೆ SDA FDAಗಳಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಗಭದ್ರಾ ಯೋಜನೆ, ತುಂಗಭದ್ರಾ ನದಿ ಬಳ್ಳಾರಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ, ಹೊಸಪೇಟೆ ಬಳಿ. ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಿಗೆ ನೀರಾವರಿ ಯೋಜನೆಯನ್ನು ಒದಗಿಸುತ್ತೆ. ಇದರ ಪಂಪಸಾಗರ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ, ಯಾವುದಕ್ಕೆ, ತುಂಗಭದ್ರಾ ಡ್ಯಾಮ್. ಇನ್ನು ನಾಗಾರ್ಜುನ ಸಾಗರ ಯೋಜನೆ, ಕೃಷ್ಣಾ ನದಿ, ಇದು ಕೂಡ ಆಂಧ್ರ ಪ್ರದೇಶದಲ್ಲಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕರ್ನಾಟಕ, ಬಿಜಾಪುರದ ಆಲ್ಮಟ್ಟಿ ಡ್ಯಾಮ್ ಅಂತ ಏನು ಕರಿತೀವಿ, ಇದು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಆಗಿರುತ್ತೆ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತಲೂ ಕೂಡ ಕರಿತೀವಿ. ಇತ್ತೀಚೆಗೆ ಯಾವುದೋ ಒಂದು ಪರೀಕ್ಷೆಗಳಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಿದರು. ನಾರಾಯಣಪುರ ಬರೀ ಮತ್ತೊಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ, ಅದನ್ನು ಬಸವಸಾಗರ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ. ಇನ್ನು ನರ್ಮದಾ ಕಣಿವೆ ಯೋಜನೆ, ನರ್ಮದಾ ನದಿ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ ರಾಜ್ಯಗಳಿಗೆ ನೀರಾವರಿ ಯೋಜನೆ, ಜಲವಿದ್ಯುತ್ ಉತ್ಪಾದನೆ, ಇವೇ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಾಗಿರ್ತವೆ. ಇದು ಬಂದು ಸರ್ದಾರ್ ಸರೋವರ ಯೋಜನೆ ಅಂತಲೂ ಕೂಡ ಇದನ್ನು ಕರೀತಾರೆ. ಇದು ನರ್ಮದಾ ಕಣಿವೆ ಯೋಜನೆ ಆಗಿರುತ್ತೆ. ಇದಿಷ್ಟು ಕೂಡ ಪ್ರಮುಖವಾಗಿರ್ತಕ್ಕಂಥ ಭಾರತದ ನೀರಾವರಿ ಯೋಜನೆಗಳಾಗಿದ್ದಾವೆ, ನೋಡ್ಕೊಳ್ಳಿ. ಇದಾದ ನಂತರ ಚಹಾ ಬೆಳೆಗೆ ಹೆಚ್ಚು ಸೂಕ್ತವಾದ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿರುವ ರಾಜ್ಯಗಳ ಸರಿಯಾದ ಆಯ್ಕೆ. ಚಹಾ ಬೆಳೆಗೆ ಯಾವುದು, ಎಲ್ಲಿ ಬೆಳೀತಾರೆ, ಗುಜರಾತ್ ಅಲ್ಲ, ಅಸ್ಸಾಂ, ಮಧ್ಯಪ್ರದೇಶ, ರಾಜಸ್ಥಾನ. ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ. ಕರ್ನಾಟಕ, ರಾಜಸ್ಥಾನ, ಗೋವಾ, ಕೇರಳ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಅಂತೇಳಿ. ಸರಿಯಾದಂಥ ಉತ್ತರ ಬಂದು ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ. ಇದು ಚಹಾ ಬೆಳೆಗೆ ಹೆಚ್ಚು ಸೂಕ್ತವಾದ ಭೌಗೋಳಿಕ ಪ್ರದೇಶಗಳನ್ನ ಒಳಗೊಂಡಿದ್ದಾವೆ. ಚಹಾವು ಟ್ಯಾನಿಸ್ ಕೆಫಿನ್ ಎಂಬ ಉತ್ತೇಜಕ ಕಾರಕಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗನ್ನು ಚಹಾಗಳ ಚಾಂಪಿಯನ್ ಅಂತ ಹೇಳಿ ಕರೀತಾರೆ. ಕೋಲ್ಕತ್ತಾ ಬಂದರನ್ನು ಚಹಾ ಬಂದರು ಅಂತಲೂ ಕೂಡ ಕರಿತೀವಿ ಅಂತ ಆಲ್ರೆಡಿ ನೋಡಿದ್ದೀವಿ. ಇದು ಉಷ್ಣ ಮತ್ತು ಉಪ ಉಷ್ಣ ವಲಯದ ಬೆಳೆಯಾಗಿರುತ್ತೆ ಈ ಚಹಾ. ಮಳೆ ಬಂದು 150 ಸೆಂಟಿಮೀಟರ್ ಮಳೆ ವಾರ್ಷಿಕವಾಗಿ ಬೇಕಾಗುತ್ತೆ. ವಾರ್ಷಿಕವಾಗಿ ಸರಾಸರಿ 27 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇರಬೇಕಾಗುತ್ತೆ. ಮಣ್ಣು ಬಂದು ಜೇಡಿ ಅಥವಾ ಜಂಬಿಟ್ಟಿಗೆ ರೂಪದ ಮಣ್ಣು ಬೇಕಾಗುತ್ತೆ. ಅಸ್ಸಾಂ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯವಾಗಿದೆ ಭಾರತದಲ್ಲಿ. ಅಸ್ಸಾಂ ಏನಾಗಿರುತ್ತೆ, ಹೆಚ್ಚು ಟೀಯನ್ನು ಉತ್ಪಾದಿಸುವ ರಾಜ್ಯ. ಇನ್ನು ಮೊದಲ 2 ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತೇಳಿ. ಕೆಂಪು ಮಣ್ಣು, ನೀಸ್ ಶಿಲೆ. ಕಪ್ಪು ಮಣ್ಣು ಯಾವ ಶಿಲೆಯಿಂದ ಆಗಿದೆ ಅಂತ ಕೇಳಿದರೆ, ಇಲ್ಲಿ ಬಸಾಲ್ಟ್ ಶಿಲೆಯಿಂದ ಕಪ್ಪು ಮಣ್ಣು ಆಗಿದೆ ಸ್ನೇಹಿತರೆ. ಕಪ್ಪು ಮಣ್ಣನ್ನು ರೇಗೂರ್ ಮಣ್ಣು ಅಂತಲೂ ಕೂಡ ಕರೀತಾರೆ. ಈ ಮಣ್ಣು ಹತ್ತಿ ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ. ಇದು ಅಗ್ನಿಶಿಲೆಗಳ ಶಿಥಲೀಕರಣದಿಂದ ಉತ್ಪತ್ತಿಯಾಗಿದೆ ಅಂತೇಳಿ. ಅಗ್ನಿಶಿಲೆಗಳು ಬರುತ್ತೆ, ಬಸಾಲ್ಟ್, ಆ ಒಂದು ಶಿಲೆಗಳಿಗೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಇದು ಟಾಪಿಕ್ ಬರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿದೆ. ಕನಿಷ್ಠ ಉಬ್ಬರ ಸಮಯದಲ್ಲಿ ಸೂರ್ಯ ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಸಮಕೋನದಲ್ಲಿರುತ್ತಾನೆ. ಅಧಿಕ ಭರತ ಉಂಟಾಗುವಾಗ ಭೂಮಿ, ಚಂದ್ರ, ಸೂರ್ಯ ಇವು ಒಂದೇ ಸರಳ ರೇಖೆಯಲ್ಲಿರುತ್ತವೆ ಅಂತೇಳಿ 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಯಾವುದು ಸರಿ, ಯಾವುದು ಅಂತ ತಪ್ಪು ಅಂತೇಳಿ. ಎ ಮತ್ತು ಬಿ 2 ಸರಿಯಾಗಿದ್ದಾವೆ ಸ್ನೇಹಿತರೆ. ಇಲ್ಲಿ ಗರಿಷ್ಠ ಅಥವಾ ಅಧಿಕ ಉಬ್ಬರ ಅಂತೇಳಿ ಕರಿತೀವಿ, ಅಧಿಕ ಭರತ, ಇದನ್ನು ಸ್ಪ್ರಿಂಗ್ ಟೈಡ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ಭೂಮಿ, ಚಂದ್ರ, ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರುವಾಗ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಉಂಟಾಗ್ತವೆ ಅಧಿಕ ಉಬ್ಬರಗಳು. ಓಕೆ, ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಇನ್ನು ಕನಿಷ್ಠ ಉಬ್ಬರಗಳು ನೀಪ್ ಟೈಡ್ ಅಂತ ಕರೀತಾರೆ. ಕನಿಷ್ಠ ಉಬ್ಬರಗಳು ವೃದ್ಧಿ ಚಂದ್ರ, ಅಂದರೆ ಚಂದ್ರ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ಇರೋದಿಲ್ಲ, ವೃದ್ಧಿ ಆಗ್ತಿರ್ತಾನಲ್ಲ ಆ ಸಂದರ್ಭದಲ್ಲಿ. ಅರ್ಧಾಧಿಕ್ಯ ಚಂದ್ರನ ದಿನಗಳಲ್ಲಿ, ಅಂದರೆ ಚಂದ್ರ ಕ್ಷೀಣಿಸುವಂಥ ಸಂದರ್ಭದಲ್ಲಿ ಅಥವಾ ವೃದ್ಧಿಯಾಗುವಂಥ ಸಂದರ್ಭದಲ್ಲಿ ಕಂಡುಬರ್ತವೆ ಕನಿಷ್ಠ ಉಬ್ಬರಗಳು. ಈ ಸಮಯದಲ್ಲಿ ಸೂರ್ಯ ಭೂಮಿ ಒಂದೇ ಸರಳ ರೇಖೆಯಲ್ಲಿರ್ತವೆ, ಚಂದ್ರನು ಭೂಮಿಗೆ ಸಮಕೋನದಲ್ಲಿರ್ತಾನೆ. ಇಲ್ಲಿ 3 ಸಮವಾಗಿರೋದಿಲ್ಲ. ಆದರೆ ಅಧಿಕ ಉಬ್ಬರದಲ್ಲಿ ಭೂಮಿ, ಚಂದ್ರ, ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಇರ್ತವೆ. ಈ ಪಾಯಿಂಟನ್ನು ನೋಡ್ಕೊಳ್ಳಿ. ಆಗ ಗುರುತ್ವಾಕರ್ಷಣೆ ಜಾಸ್ತಿ ಇರೋದ್ರಿಂದ ಉಬ್ಬರ ಜಾಸ್ತಿ ಇರುತ್ತೆ ಸಮುದ್ರಗಳಲ್ಲಿ. ಇನ್ನು ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹದ ಸರಿಯಾದ ಗುಂಪೆಂದರೆ, ಉತ್ತರ ಅಟ್ಲಾಂಟಿಕ್ ಸಾಗರಗಳು, ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳು, ಹಿಂದೂ ಮಹಾಸಾಗರ ಸಾಗರ ಪ್ರವಾಹಗಳು ಅಂತ ಬರುತ್ತೆ. 8ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿದೆ ನೋಡಿ. ಗಲ್ಫ್ ಸ್ಟ್ರೀಮ್ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ, ಬೆಂಗುಲಾ ಪ್ರವಾಹ ಅಂತೇಳಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಆಪ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಬಂದು ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳು ಯಾವ್ಯಾವು ಅಂದರೆ ನಾರ್ವೇಜಿಯನ್ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಪ್ರವಾಹ ಅಂತೇಳಿ. ಇಲ್ಲಿ ಉತ್ತರ ಅಟ್ಲಾಂಟಿಕ್ ಉಷ್ಣಸಾಗರ ಪ್ರವಾಹಗಳು ಅಂತ ಬರುತ್ತೆ, ಉತ್ತರ ಅಟ್ಲಾಂಟಿಕ್ ಶೀತ ಸಾಗರ ಪ್ರವಾಹಗಳು ಅಂತಲೂ ಕೂಡ ಬರುತ್ತೆ ಸ್ನೇಹಿತರೆ. ಇಲ್ಲಿ ಉತ್ತರ ಸಮಭಾಜಕ ವೃತ್ತ ಪ್ರವಾಹ ಅಂತಕ್ಕಂಥದ್ದು ಉಷ್ಣಸಾಗರ ಪ್ರವಾಹ, ನಾರ್ವೇಜಿಯನ್ ಪ್ರವಾಹ ಶೀತ ಪ್ರವಾಹ ಆಗಿದೆ. ಇಲ್ಲಿ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವಂಥವು. ಎಡಗಡೆ ಭಾಗದಲ್ಲಿರೋವೆಲ್ಲ ಉಷ್ಣ ಪ್ರವಾಹಗಳು, ಬಲಗಡೆ ಭಾಗದಲ್ಲಿರ್ತಕ್ಕಂಥವೆಲ್ಲ ಶೀತ ಸಾಗರ ಪ್ರವಾಹಗಳು, ನೋಡ್ಕೊಳ್ಳಿ. ಗಲ್ಫ್ ಸ್ಟ್ರೀಮ್ ಪ್ರವಾಹ ಉಷ್ಣ ಸಾಗರ ಪ್ರವಾಹ ಆಗಿದೆ. ಉತ್ತರ ಅಟ್ಲಾಂಟಿಕ್ ಪ್ರವಾಹ ಉಷ್ಣ ಪ್ರವಾಹ ಆಗಿದರೆ, ಇಲ್ಲಿ ನಾರ್ವೇಜಿಯನ್ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ, ಕ್ಯಾನರಿ ಪ್ರವಾಹ ಇವುಗಳೆಲ್ಲೇನಾಗಿದ್ದಾವೆ ಶೀತ ಸಾಗರ ಪ್ರವಾಹಗಳಾಗಿದ್ದಾವೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 8ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನೋಡಿ ಅಂತ ಹೇಳ್ತಾ ಮುಂದೆ ಹೋಗೋಣ.
ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಸರಿಯಾದ ಗುಂಪು ಎಂದರೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ, ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ಯಾವ್ಯಾವು ಅಂತಂದರೆ ಸಿಂಧು ನದಿ, ನರ್ಮದಾ, ತಾಪಿ, ನೇತ್ರಾವತಿ. ಇದು ಭಾರತಕ್ಕೆ ಸಂಬಂಧಪಟ್ಟಾಗಿ ಕೇಳಿಬಿಟ್ಟಿದ್ದಾರೆ. ನೋಡ ಬನ್ನಿ, ಪಶ್ಚಿಮಾಭಿಮುಖವಾಗಿ ಯಾವೆಲ್ಲ ನದಿಗಳು ಹರಿತವೆ ಅಂತೇಳಿ. ಕಾಳಿ ನದಿ, ಶರಾವತಿ, ನರ್ಮದಾ, ತಾಪಿ ಅಥವಾ ತಪತಿ, ಗಂಗಾವತಿ, ನೇತ್ರಾವತಿ, ಬೆಡ್ತಿ, ನೇತ್ರಾವತೋ, ಪೆರಿಯಾರ್, ಸಿಂಧು, ಲೂನಿ, ಸಬರಮತಿ, ಮಾಹಿ, ಮಾಂಡೋವಿ, ಮಹದಾಯಿ, ಜುವಾರಿ ಇವಿಷ್ಟು ಕೂಡ ಏನಾಗ್ತವೆ ಪಶ್ಚಿಮಾಭಿಮುಖವಾಗಿ ಹರಿತವೆ ಸ್ನೇಹಿತರೆ. ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಇನ್ನು ಪೂರ್ವಕ್ಕೆ ಅಭಿಮುಖವಾಗಿ ಹರಿಯುವಂಥ ನದಿಗಳು ಯಾವುವು ಅಂದರೆ ದಾಮೋದರ, ಮಹಾನದಿ, ಗೋದಾವರಿ ನದಿ, ಕೃಷ್ಣ, ಭೀಮಾ, ತುಂಗಭದ್ರಾ, ಕಾವೇರಿ ಇವೆಲ್ಲ ಕೂಡ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂಥ ನದಿಗಳಾಗಿರ್ತವೆ. ಇನ್ನು 31ನೇ ಪ್ರಶ್ನೆ ಆಗಿತ್ತು, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ ಅಂತೇಳಿ. ವರ್ಜಿಯಾವು ಈ ಬೆಳೆಯ ಒಂದು ತಳಿಯಾಗಿದೆ ವರ್ಜಿಯಾ ಅಂತಕ್ಕಂಥದ್ದು. ಪೋರ್ಚುಗೀಸರು 17ನೇ ಶತಮಾನದಲ್ಲಿ ಈ ಬೆಳೆಯನ್ನು ಭಾರತಕ್ಕೆ ಪರಿಚಯಿಸಿದರು. ಈ ಬೆಳೆಯನ್ನು ಸಾಧಾರಣ ಮಳೆ, ಹೆಚ್ಚು ಉಷ್ಣಾಂಶವುಳ್ಳ ಮರಳು ಮಿಶ್ರಿತ ಮಣ್ಣಿನ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ ಅಂತ ಕೇಳಿದರೆ. ಬೆಳಗಾವಿಯ ನಿಪ್ಪಾಣಿಯು ಇದರ ಮಾರುಕಟ್ಟೆಗೆ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದರೆ. ಯಾವ ಬೆಳೆಗೆ? ಹತ್ತಿ ಬೆಳೆನ, ತಂಬಾಕುನ, ಜೋಳನ, ಕಬ್ಬುನ ಅಂತೇಳಿ. ತಂಬಾಕು, ಟೊಬ್ಯಾಕೊ ಅಂತ ಕರಿತೀವಲ್ಲ. ತಂಬಾಕು ನಿಕೋಶಿಯನ್ ವರ್ಗಕ್ಕೆ ಸೇರಿದ ಸಸ್ಯ. ಇದರಲ್ಲಿ ನಿಕೋಟಿನ್ ಮತ್ತು ಅಲ್ಕಯಾಯಿಡ್ ಅಂತಕ್ಕಂಥ ಉತ್ತೇಜಕಗಳಿದ್ದಾವೆ. ಇದರಿಂದ ಬೀಡಿ, ಸಿಗರೇಟು, ಸಿಗಾರು, ನಶ್ಯ ಇವುಗಳನ್ನೆಲ್ಲ ತಯಾರು ಮಾಡ್ತಾರೆ. ಕರ್ನಾಟಕದಲ್ಲಿ ವರ್ಜಿಯಾ ತಂಬಾಕನ್ನು ಬೆಳೀತಾರೆ. ಓಕೆನಾ, ಇದನ್ನೇ ಹೇಳಿದ್ದಾರೆ ಇಲ್ಲಿ ಹೇಳಿಕೆಗಳಲ್ಲಿ. ಇದು ಸಮಶೀತೋಷ್ಣ ವಲಯದ ಬೆಳೆಯಾಗಿದೆ ಸ್ನೇಹಿತರೆ. ಸರಾಸರಿ ಮಳೆ ಬಂದು 50 ಸೆಂಟಿಮೀಟರ್, ಉಷ್ಣಾಂಶ 21ರಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕಾಗುತ್ತೆ ಈ ಬೆಳೆಗೆ. ಇದು ಮರಳು ಮಿಶ್ರಿತ ಜೇಡಿ ಮಣ್ಣಿನಲ್ಲಿ ಏನಾಗುತ್ತೆ ಬೆಳೀತಾರೆ. ಗುಜರಾತ್ ಮತ್ತು ಆಂಧ್ರ ಪ್ರದೇಶ ಹೆಚ್ಚು ತಂಬಾಕು ಉತ್ಪಾದಿಸುವ ರಾಜ್ಯಗಳಾಗಿದ್ದಾವೆ ಭಾರತದಲ್ಲಿ. ಇದಿಷ್ಟು ಕೂಡ ತಂಬಾಕಿಗೆ ಸಂಬಂಧಪಟ್ಟಂಥ ಮಾಹಿತಿ. ಪೋರ್ಚುಗೀಸರು ಇದನ್ನು ಭಾರತಕ್ಕೆ ಪರಿಚಯಿಸಿದರು. ಆಲ್ರೆಡಿ ಇಲ್ಲಿ ಹೇಳಿಕೆನಲ್ಲೇ ಕೊಟ್ಬಿಟ್ಟಿದ್ದಾರೆ. 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಇದನ್ನು ಪರಿಚಯಿಸ್ತಾರೆ. ಚೀನಾದಲ್ಲಿ ಹೆಚ್ಚು ತಂಬಾಕನ್ನು ಬೆಳೀತಾರೆ ಪ್ರಪಂಚದಲ್ಲಿ. ಓಕೆನಾ. ನೆಕ್ಸ್ಟ್, ಇದಾದ ನಂತರ ಸ್ತರಭಂಗ ಮತ್ತು ಆಳ ಗಣಿಗಾರಿಕೆಯಿಂದ ಸಂಭವಿಸುವುದು ಏನು? ಸ್ತರಭಂಗ ಮತ್ತು ಆಳ ಗಣಿಗಾರಿಕೆಯಿಂದ ಏನು ಸಂಭವಿಸುತ್ತೆ ಅಂತೇಳಿ. ಭೂಕಂಪ ಸಂಭವಿಸುತ್ತೆ. ಏನು ಸ್ತರಭಂಗ ಅಂದರೆ ಭೂಮಿಯು ಶಿಲಾಸ್ತರಗಳಿಂದ ರಚನೆಯಾಗಿದೆ, ಅಂದರೆ ಶಿಲಾ ಪದರಗಳಿಂದ ರಚನೆ ಆಗಿದೆ. ಈ ಶಿಲಾಸ್ತರಗಳು ಸ್ಥಾನಪಲ್ಲಟ ಆಗ್ತವೆ, ಅಂದರೆ ಒಂದಕ್ಕೊಂದು ಸ್ಥಳವನ್ನು ಬದಲಾವಣೆ ಮಾಡ್ತವೆ, ಜೊತೆಗೆ ಕುಸಿತವೆ. ಆ ಒಂದು ಸಂದರ್ಭದಲ್ಲಿ ಭೂಸ್ತರಗಳು ಮೇಲಕ್ಕೆ ಅಥವಾ ಕೆಳಕ್ಕೆ ಜರುಗ್ತವೆ. ಆ ಒಂದು ಸಂದರ್ಭದಲ್ಲಿ ಭೂಕಂಪ ಉಂಟಾಗುತ್ತೆ. ಇಲ್ಲಿ ಮಾನವ ನಿರ್ಮಿತ ಕಾರಣಗಳು ಅಂತಲೂ ಕೂಡ ಇದೆ. ಭೂಕಂಪ ಆಗೋದಕ್ಕೆ ಮಾನವ ನಿರ್ಮಿತ ಕಾರಣ ಕೂಡ ಸಾಕಷ್ಟಿದ್ದಾವೆ. ಅಂದರೆ ಗಣಿಗಾರಿಕೆ, ಅಣೆಕಟ್ಟು, ಜಲಾಶಯಗಳ ನಿರ್ಮಾಣ, ಅಣು ಪರೀಕ್ಷೆ ಇತ್ಯಾದಿ ಕಾರಣಗಳಿಂದನೂ ಕೂಡ ಏನಾಗುತ್ತೆ ಭೂಕಂಪ ಆಗುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ, ಈ ಸ್ತರಭಂಗ ಅಂದರೆ ಏನು ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಒಂದೊಂದ್ಸಲ ಓದ್ಕೊಳ್ಳಿ. ಅಂದರೆ ಶಿಲಾ ಸ್ತರಗಳೇನಾಗ್ತವೆ ಮೇಲಕ್ಕೆ ಕೆಳಕ್ಕೆ ಜರುಗುವಂಥ ಸಂದರ್ಭದಲ್ಲಿ ಏನಾಗ್ತವೆ ಕುಸಿದು ಬೀಳ್ತವೆ ಅಥವಾ ಮೇಲಕ್ಕೆ ಎತ್ತಲ್ಪಡ್ತವೆ. ಆ ಒಂದು ಸಂದರ್ಭದಲ್ಲಿ ಭೂಕಂಪಗಳು ಸಂಭವಿಸ್ತವೆ. ಅದೇ ಸ್ತರಭಂಗ, ಶಿಲಾ ಸ್ತರಭಂಗ ಅಂತೇಳಿ. ಇನ್ನು ಬೆಲೂಮ್ ಗುಹೆ ಭೂಸ್ವರೂಪವು ಇದರ ನಿರ್ಮಾಣವಾಗಿದೆ ಅಂತೇಳಿ ಕೇಳಿದ್ದಾರೆ. ಇದು ಬಂದು ಶಿಲಾಗೋಳಕ್ಕೆ ಸಂಬಂಧಪಟ್ಟಾಗಿ ಬರುತ್ತೆ. 8ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿದೆ. ಪವನ ಕಾರ್ಯನ, ಅಂತರ್ಜಲ ಕಾರ್ಯನ, ಹಿಮನದಿ ಕಾರ್ಯನ, ಸಾಗರದ ಅಲೆಗಳ ಕಾರ್ಯನ ಅಂತೇಳಿ. ಅಂದರೆ ವಿವಿಧ ಭೂಸ್ವರೂಪಗಳು ಹೇಗೆ ನಿರ್ಮಾಣ ಆಗ್ತವೆ ಅಂತ 8ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಸವಿಸ್ತಾರವಾದ ವಿವರಣೆ ಇದೆ, ಅಲ್ಲಿ ನೋಡ್ಕೊಳ್ಳಿ. ಇದು ಅಂತರ್ಜಲದ ಕಾರ್ಯ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಬೇಲಂ ಮತ್ತು ಬೊರ್ರಾ ಗುಹೆಗಳು ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತವೆ. ಅಂದರೆ ಇದು ವ್ಯವಸಾಯದ ಭೂಮಿಯ ಕೆಳಗಡೆ, ಅಂದರೆ ಭೂಮಿಯ ಕೆಳಗಡೆ ಕಂಡುಬರ್ತವೆ. ಈ ಆಕಳಗವಿ ಅಂತಕ್ಕಂಥದ್ದು ಉಳವಿ ಅಂತ ಕರೀತಾರೆ ಅದನ್ನು. ಈ ಗುಹೆ ಬಂದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಸ್ನೇಹಿತರೆ. ನೋಡ್ಕೊಳ್ಳಿ ಪಾಯಿಂಟ್ಗಳನ್ನ. ಇವು ಸುಣ್ಣದ ಕಲ್ಲಿನ ಗುಹೆಗಳಾಗಿದ್ದಾವೆ. ಇವೆಲ್ಲವೂ ಕೂಡ ಅಂತರ್ಜಲದ ಕಾರ್ಯದಿಂದ ಈ ಗುಹೆಗಳು ನಿರ್ಮಾಣ ಆಗಿದ್ದಾವೆ ಅಂತಕ್ಕಂಥದ್ದು ಮಾಹಿತಿ ಆಗಿರುತ್ತೆ. ನೋಡ್ಕೊಳ್ಳಿ, ಈ ಬೆಲಂ ಗುಹೆಗಳು, ಅರ್ಧ ಚಂದಾದಿಕ್ಯ, ಈ ಥರ ಒಂದಷ್ಟು ಎಲ್ಲ ಬರ್ತವೆ. ಓಕೆನಾ. 8ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಭೂ ಸ್ವರೂಪಗಳ ಬಗ್ಗೆ ಸವಿಸ್ತಾರವಾದ ವಿವರಣೆ ಇದೆ. ನೆಕ್ಸ್ಟು, ಓಝೋನ್ ಪದರವು ಮುಖ್ಯವಾದ ಪಾತ್ರ ನಿರ್ವಹಿಸುವ ರೀತಿ ಏನು ಅಂತ ಕೇಳಿದರೆ, ಮೋಡಗಳನ್ನ ಕ್ರೋಢೀಕರಣಗೊಳಿಸುವಿಕೆ ಸಹಾಯ ಮಾಡುತ್ತಾ ಓಝೋನ್ ಲೇಯರು. ರೇಡಿಯೋ ತರಂಗಗಳನ್ನ ಪ್ರತಿಫಲಿಸೋದ, ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುವುದು, ಶೀತ ಹವಾಗುಣವನ್ನು ಹಿಡಿದಿಡುವುದು ಅಂತೇಳಿ ಈಸಿ ಇದೆ. ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನ, ಅಲ್ಟ್ರಾವೈಲೆಟ್ ರೇಸ್ಗಳನ್ನು ತಡೆ ಹಿಡಿಯುವಂಥದ್ದು, ಹೀರಿಕೊಳ್ಳುವಂಥದ್ದು. ಎಲ್ಲಿ ಕಂಡುಬರುತ್ತೆ ಇದು? ಓತ್ರಿ ಅಂತ ಕರೀತಾರೆ ಈ ಓಝೋನನ್ನು. ಇದ್ರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಇದ್ರ ಬಗ್ಗೆ ಒಂಚೂರು ಗಮನ ಹರಿಸೋಣ ಬನ್ನಿ. ಪರಿವರ್ತನಾ ಮಂಡಲ, ಇದನ್ನು ಟ್ರೋಪೋಸ್ಪಿಯರ್ ಅಂತ ಕರೀತಾರೆ. ಭೂಮಿಯಿಂದ 16 ಕಿಲೋಮೀಟರ್ ಎತ್ತರ, ಅಂದರೆ ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಎತ್ತರದವರೆಗೆ ಇದ್ದರೆ, ಧ್ರುವದ ಬಳಿ 8 ಕಿಲೋಮೀಟರ್ ಎತ್ತರದವರೆಗೆ ಈ ಪರಿವರ್ತನಾ ಮಂಡಲ ಕಂಡುಬರುತ್ತೆ. ಈ ಏನು ನಾವು ಮೋಡ, ಗುಡುಗು, ಮಳೆ, ಮಿಂಚು, ನೀರಾವಿ, ಹಿಮ ಇವುಗಳೆಲ್ಲ ನೋಡ್ತೀವಿ, ಇವೆಲ್ಲ ಕಂಡುಬರುವಂಥದ್ದು ಈ ಪರಿವರ್ತನಾ ಮಂಡಲದಲ್ಲಿ ಮಾತ್ರ. ಇನ್ನು ಸಮೋಷ್ಣ ಮಂಡಲ, ಸ್ಟ್ರಾಟೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಇದು 16ರಿಂದ 50 ಕಿಲೋಮೀಟರ್ ಅಂತರದಲ್ಲಿ ಕಂಡುಬರುತ್ತೆ. ಇಲ್ಲೇನೆ ಓಝೋನ್ ಲೇಯರ್ ಕೂಡ ಕಂಡುಬರುತ್ತೆ. ಜೆಟ್ ವಿಮಾನಗಳ ಹಾರಾಟ ಕೂಡ ಇಲ್ಲೇ ಕಂಡುಬರುತ್ತೆ. ಇಲ್ಲಿ ಸಮೋಷ್ಣ ಮಂಡಲದಲ್ಲಿ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಯಾಕೆಂದರೆ
ಇಲ್ಲಿಗೆ ಹೋಗ್ಬಿಟ್ರೆ ಪ್ಲೇಟ್ಗಳಿಗೆ ಯಾವುದೇ ಮೋಡ ಅಡೆತಡೆ ಯಾವುದೂ ಇರೋದಿಲ್ಲ ವಿಮಾನಗಳಿಗೆ. ಹಾಗಾಗಿ ಈ ಲೇಯರಲ್ಲೇ ವಿಮಾನಗಳು ಹಾರಾಟ ಮಾಡ್ತವೆ. ಈ ಲೇಯರನ್ನೇ ಓಝೋನ್ ಲೇಯರ್ ಕೂಡ ಇರುವಂಥದ್ದು. ಇನ್ನು ಮಧ್ಯಂತರ ಮಂಡಲ ಮೆಸೋಸ್ಪಿಯರ್ ಅಂತ ಕರಿತೀವಿ, 50ರಿಂದ 80 ಕಿಲೋಮೀಟರ್ ಅಂತರದಲ್ಲಿ ಕಂಡುಬರುತ್ತೆ. ಇದನ್ನು ಶೀತವಲಯ ಅನಿಲ ರಹಿತ ಮಂಡಲ ಅಂತ ಕರಿತೀವಿ. ಇನ್ನು ಉಷ್ಣಮಂಡಲ ಥರ್ಮೋಸ್ಪಿಯರ್ 80ರಿಂದ 400 ಕಿಲೋಮೀಟರ್ ಎತ್ತರ. ಅಯಾನು ಮಂಡಲ ರೇಡಿಯೋ ತರಂಗಗಳನ್ನು ಭೂಮಿಗೆ ಪ್ರತಿಫಲಿಸುವಂಥದ್ದು ಇಲ್ಲಿಂದನೇ, ಉಷ್ಣತಾ ಮಂಡಲದಿಂದನೇ. ಇನ್ನು ಬಾಹ್ಯವಲಯ ಎಕ್ಸೋಸ್ಪಿಯರ್ 400ರಿಂದ 10,000 ಕಿಲೋಮೀಟರ್ ಅಂತ ಹೇಳ್ತಾರೆ. ಇಲ್ಲಿ ಅಧಿಕ ಉಷ್ಣಾಂಶ ಇರುತ್ತೆ, ಜಲಜನಕ ಹೀಲಿಯಂ ಅನಿಲಗಳು ಕಂಡುಬರುತ್ತೆ ಅಂತಕ್ಕಂಥದ್ದು. ಇದ್ರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಯಾವ ಮಂಡಲ ಆದಮೇಲೆ ಯಾವ ಮಂಡಲ ಬರುತ್ತೆ, ಯಾವ ಯಾವ ಮಂಡಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಏನೇನು ಇರುತ್ತೆ ಅಂತೇಳಿ. ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಕೊಟ್ಟಿರುವ ಸಂಕೇತಗಳ ಸಹಾಯದಿಂದ ಗುರುತಿಸಿ ಅಂತಿದ್ದಾರೆ. ಇಲ್ಲಿ ಛಾಯಾ ಭಗವತಿ ಜಲಪಾತ, ಇರ್ಪು ಜಲಪಾತ, ಗೇರುಸೊಪ್ಪ ಜಲಪಾತ, ಉಂಚಳ್ಳಿ ಜಲಪಾತ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಛಾಯಾ ಭಗವತಿ ಜಲಪಾತ ಬಂದು ಬೆಳಗಾವಿ, ಆ್ಯಕ್ಚುಲಿ ಇದು ಬೆಳಗಾವಿನಲ್ಲಿಲ್ಲ, ಯಾದಗಿರಿನಲ್ಲಿದೆ ಇವತ್ತಿನ ಇದರಲ್ಲಿ, ನೆನ್ಪಿಟ್ಕೊಂಡು ನೋಡೋಣ. ಇರ್ಪು ಜಲಪಾತ ಬಂದು ಕೊಡಗಿನಲ್ಲಿದೆ. ಗೇರುಸೊಪ್ಪ ಬಂದು ಶಿವಮೊಗ್ಗದಲ್ಲಿದೆ, ಜೋಗ್ ಫಾಲ್ಸು. ಉಂಚಳ್ಳಿ ಜಲಪಾತ ಬಂದು ಉತ್ತರ ಕನ್ನಡದಲ್ಲಿದೆ. ಇದು ಉತ್ತರ ಆಗಿರುತ್ತೆ. ಅದರಲ್ಲಿ ಕಲರ್ ಕೊಟ್ಟಿದ್ದೀನಿ ಸ್ನೇಹಿತರೆ, ನಿಮಗೇನದು ಕಷ್ಟ ಅನಿಸೋದಿಲ್ಲ, ನೋಡ್ಕೊಳ್ಳಿ. ಇನ್ನು ಛಾಯಾ ಭಗವತಿ ಜಲಪಾತ ಬಂದು ಕೃಷ್ಣಾ ನದಿಗೆ ನಿರ್ಮಿಸಿದ್ದಾರೆ, ಕೃಷ್ಣಾ ನದಿಯಿಂದ ನಿರ್ಮಾಣವಾಗಿದೆ. ಇದು ಯಾದಗಿರಿ ಜಿಲ್ಲೆಯಲ್ಲಿದೆ. ಇರ್ಪು ಜಲಪಾತ ಬಂದು ಲಕ್ಷ್ಮಣ ತೀರ್ಥ ನದಿ, ಕೊಡಗು ಜಿಲ್ಲೆಯಲ್ಲಿದೆ. ಗೇರುಸೊಪ್ಪ ಜಲಪಾತ ಬಂದು ಶರಾವತಿ, ಶಿವಮೊಗ್ಗದಲ್ಲಿ ಕಂಡುಬರುವಂಥದ್ದು, ನಿಮಗೆ ಗೊತ್ತಿದೆ. ಉಂಚಳ್ಳಿ ಜಲಪಾತ ಉಂಚಳ್ಳಿ ಹೊಳೆ, ಅಗನಾಸಿನಿ ನದಿ ಉಂಚಳ್ಳಿ ಹೊಳೆಯಿಂದಲೇ ನಿರ್ಮಾಣ ಆಗಿದೆ, ಉತ್ತರ ಕನ್ನಡದಲ್ಲಿದೆ. ಇನ್ನು ಶಿವನ ಸಮುದ್ರ, ಇದರಲ್ಲಿ ಗಗನಚುಕ್ಕಿ ಭರಚುಕ್ಕಿ ಅಂತಕ್ಕಂಥ 2 ಜಲಪಾತಗಳು ಕಂಡುಬರುತ್ತೆ. ಕಾವೇರಿ ನದಿ, ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಲ್ಲಿ ಬ್ಲಫ್ ಎಂಬಲ್ಲಿ 450 ಅಡಿ ಎತ್ತರದಿಂದ ಕೊಳವೆಗಳ ಮೂಲಕ ನೀರನ್ನು ಹರಿಸಿ, ಅಲ್ಲೇ ಇದೆ, ನೀವು ಗಗನಚುಕ್ಕಿ ಭರಚುಕ್ಕಿಗೆ ಹೋದರೆ ಅಲ್ಲೇ ಬ್ಲಫ್ ಅಂತೇಳಿ ಅಲ್ಲಿಗೆ ಹೋಗ್ತೀರಿ. ಅಲ್ಲೇನಾಗಿದೆ ಅಂದರೆ 450 ಅಡಿ ಎತ್ತರಗಳಿಂದ ಕೊಳವೆಗಳ ಮೂಲಕ ನೀರನ್ನು ಮೇಲಿಂದ ಹರಿಸ್ತಾರೆ. ಹರಿಸಿ ಅಲ್ಲಿ ಜಲವಿದ್ಯುತ್ತನ್ನು ಉತ್ಪಾದಿಸಲಾಗಿದೆ. ಇದೇ ಇಡೀ ಏಷ್ಯಾದಲ್ಲಿ, ಅಂದರೆ 1902ರಲ್ಲಿ ಇದು ಏಷ್ಯಾ ಖಂಡದ ಮೊದಲ ಜಲವಿದ್ಯುತ್ ಯೋಜನೆ ಆಗಿದೆ ಸ್ನೇಹಿತರೆ. ಇದು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ. ಇಲ್ಲಿಂದ ಕೋಲಾರದ ಚಿನ್ನದ ಗಣಿಗೆ, ಮೈಸೂರು ಅರಮನೆಗೆ ಲೈಟ್ ಮಾಡೋದಕ್ಕೆ ಎಲ್ಲನೂ ಕೂಡ ಅವತ್ತಿಗೆ ವಿದ್ಯುತ್ತನ್ನು ಸರಬರಾಜು ಮಾಡಿದ್ದು. ಇದು ಏಷ್ಯಾ ಖಂಡದ ಮೊದಲ ಜಲವಿದ್ಯುತ್ ಯೋಜನೆ, ನೆನ್ಪಿಟ್ಕೊಳ್ಳಿ. ಅನಾಥರಿಗೆ, ವೃದ್ಧರಿಗೆ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನ ಈ ಯೋಜನೆಯಡಿ ನೀಡಲಾಗುತ್ತಿದೆ ಅಂತ ಹೇಳಿದರೆ, ಯಾವ ಯೋಜನೆಯಡಿ ಅಂತ, ಇದು ಕರ್ನಾಟಕ ಸರ್ಕಾರದ ಯೋಜನೆಯಾಗಿದೆ. ಇದು ಸಂಧ್ಯಾ ಸುರಕ್ಷಾ ಯೋಜನೆ ಅಂತಕ್ಕಂಥದ್ದು. ಇದನ್ನು 2/7/2007ರಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇದಕ್ಕೆ ಏನು ಯೋಜನೆಗೆ ಅರ್ಹತೆ ಅಂದರೆ 65 ವರ್ಷ ವಯಸ್ಸಾಗಿರಬೇಕು, ಮಾಸಿಕ 1,200 ರೂಪಾಯಿ ಪಿಂಚಣಿ ಆಗುತ್ತೆ, ಜೊತೆಗೆ ಉಚಿತ ಬಸ್ ಪಾಸ್ ಕೂಡ ಇವರಿಗೆ ಸಿಗುತ್ತೆ. ಈ ಪಾಯಿಂಟನ್ನು ನೋಡ್ಕೊಳ್ಳಿ, ಸಂಧ್ಯಾ ಸುರಕ್ಷಾ ಯೋಜನೆ. ನೆಕ್ಸ್ಟು ತೆರಿಗೆಯೇತರ ವರಮಾನಕ್ಕೆ ಒಂದು ಉದಾಹರಣೆ. ತೆರಿಗೆಯೇತರ ವರಮಾನ, ಸೇವಾ ತೆರಿಗೆನ, ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ಲಾಭನ, ಕೇಂದ್ರ ಅಬಕಾರಿ ತೆರಿಗೆ, ಆಮದು ಮತ್ತು ರಫ್ತು ಸುಂಕಗಳು ಅಂತೇಳಿ. ಸರಿಯಾದಂಥ ಉತ್ತರ ಬಂದು ತೆರಿಗೆಯೇತರ ವರಮಾನ ಯಾವುದು ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ಲಾಭ, ಇದು ತೆರಿಗೆಯೇತರ ವರಮಾನ ಆಗಿರುತ್ತೆ. ಇನ್ನು ಸೇವಾ ತೆರಿಗೆ, ಕೇಂದ್ರ ಅಬಕಾರಿ ತೆರಿಗೆ, ಆಮದು ಮತ್ತು ರಫ್ತು ಸುಂಕಗಳು ಇವೆಲ್ಲ ತೆರಿಗೆ ವರಮಾನಗಳಾಗಿರುತ್ತೆ. ತೆರಿಗೆಯೇತರ ಆದಾಯಗಳು ಯಾವ್ಯಾವು ಅಂತಂದರೆ ಭಾರತೀಯ ರೈಲ್ವೆ ಗಳಿಸುವ ಲಾಭ, ಸಾರ್ವಜನಿಕ ಉದ್ಯಮಗಳು ಅಂದರೆ ಗೌರ್ಮೆಂಟ್ ಸೆಕ್ಟರ್ಲಿರ್ತಕ್ಕಂಥ ಉದ್ಯಮಗಳು ಗಳಿಸುವಂಥ ಲಾಭ, ಅಂಚೆ ಮತ್ತು ದೂರವಾಣಿಯಿಂದ ಬರತಕ್ಕಂಥ ಲಾಭ, ನಾಣ್ಯ ಟಂಕಸಾಲೆಯಿಂದ ಬರುವ ಲಾಭ, ವಿವಿಧ ರೀತಿಯ ಸುಂಕ ಮತ್ತು ದಂಡಗಳು, ಇವುಗಳೆಲ್ಲ ತೆರಿಗೆಯೇತರ ವರಮಾನದ ಮೂಲಗಳಾಗಿರ್ತವೆ ಸ್ನೇಹಿತರೆ, ನೋಡ್ಕೊಳ್ಳಿ. ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ನೈಜ ಅಭಿವೃದ್ಧಿ ಎಂದು ಹೇಳಿದವರು ಯಾರು ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ನೈಜ ಅಭಿವೃದ್ಧಿ ಅಂತೇಳಿ. ಗೊತ್ತೇ ಇದೆ, ಸಾಕಷ್ಟು ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೊಟ್ಟಿರುವ ಸೂತ್ರವನ್ನು ಗಮನಿಸಿ, ಅದಕ್ಕೆ ಸರಿ ಒಂದು ಆಯ್ಕೆಯನ್ನು ಆರಿಸಿ ಅಂತ ಕೇಳಿದ್ದಾರೆ. ವಿತ್ತೀಯ ಕೊರತೆ, ಬಡ್ಡಿ ಪಾವತಿನ ಏನು ಅಂತೇಳಿ, ಯಾವುದಕ್ಕೆ ಸಂಬಂಧಪಟ್ಟಿದೆ? ವಿತ್ತೀಯ ಕೊರತೆ, ಬಡ್ಡಿ ಪಾವತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ರೆವಿನ್ಯೂ ಕೊರತೆನ, ಪ್ರಾಥಮಿಕ ಕೊರತೆನ, ಆಯವ್ಯಯ ಕೊರತೆನ, ಬಡ್ಡಿ ಕೊರತೆನ ಅಂತೇಳಿ. ಇದು ಪ್ರಾಥಮಿಕ ಕೊರತೆ ಅಂತಕ್ಕಂಥದ್ದು ಆಗಿರುತ್ತೆ ಈ ಸೂತ್ರ. ವಿತ್ತೀಯ ಕೊರತೆ ಮೈನಸ್ ಬಡ್ಡಿಯ ಪಾವತಿ ಅಂತಕ್ಕಂಥದ್ದು ಪ್ರಾಥಮಿಕ ಕೊರತೆ ಆಗಿರುತ್ತೆ. ಶ್ರಮದ ಲಕ್ಷಣಕ್ಕೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಈ ಪ್ರಶ್ನೆ ಕೇಳಿದರೆ, ಶ್ರಮವನ್ನು ಸಂಗ್ರಹಿಸಬಹುದು, ಶ್ರಮದ ವಲಸೆಯ ಪ್ರಮಾಣ ಕಡಿಮೆ, ಶ್ರಮವು ದಕ್ಷತೆಯಲ್ಲಿ ಭಿನ್ನತೆಯನ್ನು ಹೊಂದಿದೆ, ಶ್ರಮವನ್ನು ಶ್ರಮಿಕನಿಂದ ಬೇರ್ಪಡಿಸಬಹುದು ಅಂತೇಳಿ. ಇಲ್ಲಿ ABC ಯಾವ್ದು ಸರಿ ಅಂತ ಕೇಳಿದರೆ ಬಿ ಮತ್ತು ಸಿ ಮಾತ್ರ ಸರಿಯಾಗಿದ್ದಾವೆ ಸ್ನೇಹಿತರೆ. ಬಿ ಶ್ರಮದ ವಲಸೆ ಪ್ರಮಾಣ ಕಡಿಮೆ, ಸಿ ಬಂದು ಶ್ರಮವು ದಕ್ಷತೆಯಲ್ಲಿ ಭಿನ್ನತೆಯನ್ನು ಹೊಂದಿದೆ ಅಂತ ಇದು ಸರಿಯಾದಂಥ ಉತ್ತರ. ಶ್ರಮ ಅಂತಂದರೆ ಏನು ಅಂತಂದರೆ ಸರಕು ಮತ್ತು ಸೇವೆಯನ್ನು ಉತ್ಪಾದಿಸುವ ಉದ್ದೇಶಕ್ಕೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೆಲಸ ಮಾಡುವ ಸಾಮರ್ಥ್ಯಕ್ಕೆ ನಾವು ಶ್ರಮ ಅಂತೇಳಿ ಕರಿತೀವಿ. ಇಲ್ಲಿ ಶ್ರಮದ ಲಕ್ಷಣಗಳು ಏನೇನಿದ್ದಾವೆ ಅಂದರೆ 5 ಲಕ್ಷಣಗಳಿದ್ದಾವೆ, ನೋಡ್ತಾ ಹೋಗೋಣ ಬನ್ನಿ. ಶ್ರಮವನ್ನು ಶ್ರಮಿಕರಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ, ಅಂದರೆ ನನ್ನ ಹತ್ರ ಇರೋ ಶ್ರಮವನ್ನು ಪ್ರತ್ಯೇಕ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಹತ್ರ ಇರ್ತಕ್ಕಂಥ ಶ್ರಮ ಅಥವಾ ಶಕ್ತಿಯನ್ನು ಕೂಡ ಪ್ರತ್ಯೇಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ಶ್ರಮವನ್ನು ಸಂಗ್ರಹಿಸಲಾಗೋದು, ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನಾಳೆಗೆ ಮಾಡೋಣ ಅಂತಂದ್ರೆ ಆಗೋದಿಲ್ಲ.
ಇವತ್ತಿನ ಶ್ರಮ ಅವತ್ತೇ ಮಾಡಬೇಕು, ನಾಳೆ ಶ್ರಮ ನಾಳೆನೇ ಮಾಡಬೇಕಾಗುತ್ತೆ. ಈ ಶ್ರಮವನ್ನು ಇವತ್ತು ಉಳಿಸ್ಕೊಂಡು ನಾಳೆ ಮಾಡ್ತೀನಿ ಅನ್ನೋದಕ್ಕೆಲ್ಲ ಆಗೋದಿಲ್ಲ. ಶ್ರಮದ ಪೂರೈಕೆಯು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತದೆ, ಹೌದಲ್ವಾ? ನಮಗೆ ಇವಾಗ 18 ವರ್ಷ ವಯಸ್ಸಲ್ಲಿ ಇರತಕ್ಕಂತಾಗ ಮಾಡ್ತಕ್ಕಂಥ ಕೆಲಸಕ್ಕೂ, 25 ವರ್ಷದಲ್ಲಿದ್ದಂಥ ಮಾಡ್ತಕ್ಕಂಥ ಕೆಲಸಕ್ಕೂ, 60 ವರ್ಷ ಆದಂಥ ಸಂದರ್ಭದಲ್ಲಿ ಮಾಡತಕ್ಕಂಥ ಕೆಲಸಕ್ಕೂ ಕಾಲಕ್ಕೆ ತಕ್ಕಂತೆ ಏನಾಗುತ್ತೆ, ಇದು ಬದಲಾವಣೆ ಆಗುತ್ತೆ. ಶ್ರಮದ ಸಾಮರ್ಥ್ಯದಲ್ಲಿ ಭಿನ್ನತೆ ಇದೆ, ಎಲ್ಲರಲ್ಲೂ ಒಂದೇ ರೀತಿಯ ಸಾಮರ್ಥ್ಯ ಇರೋದಿಲ್ಲ. ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ, ಹೌದಲ್ವಾ? ಶ್ರಮ ಅಂತಕ್ಕಂಥದ್ದೇ ಒಂದು ಚಟುವಟಿಕೆ. ನಾವು ಯಾವ ರೀತಿ ಚಟುವಟಿಕೆಯಿಂದ ಇರ್ತೀವೋ ಆ ರೀತಿ ಶ್ರಮ ಅಂತಕ್ಕಂಥದ್ದು ಆಗಿರುತ್ತೆ. ಇದು ನಶಿಸಿ ಹೋಗುವ ಗುಣವನ್ನು ಹೊಂದಿದೆ ಸ್ನೇಹಿತರೆ. ಅದನ್ನು ಇವತ್ತು ಬಿಟ್ಟರೆ ಅದೇನಾಗುತ್ತೆ, ನಾಳೆಗೆ ಅದು ಬರೋದಿಲ್ಲ. ಅವತ್ತಿಗೆ ಏನಾಗುತ್ತೆ, ಶ್ರಮ ನಶಿಸಿ ಹೋಗ್ತಾ ಇರುತ್ತೆ, ನೋಡ್ಕೊಳ್ಳಿ. ಇನ್ನು ವಿಶ್ವ ಗ್ರಾಹಕ ಹಕ್ಕುಗಳ ಆಚರಣೆಯ ದಿನ ಯಾವಾಗ ಮಾಡ್ತೀವಿ ಅಂತೇಳಿ, ಮಾರ್ಚ್ 15 ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಭಾರತದಲ್ಲಿ ಗ್ರಾಹಕ ಹಕ್ಕುಗಳ ದಿನವನ್ನು ಡಿಸೆಂಬರ್ 24 ಆಚರಣೆ ಮಾಡ್ತೀವಿ, ಓಕೆನಾ? ಆಚರಣೆ ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಮಾರ್ಚ್ 15, ಗ್ರಾಹಕ ಹಕ್ಕುಗಳ ದಿನ ಭಾರತದಲ್ಲಿ ಡಿಸೆಂಬರ್ 24 ಆಗಿರುತ್ತೆ. ನೆಕ್ಸ್ಟು, ಕೊಟ್ಟಿರುವ ಆಯ್ಕೆಗಳಲ್ಲಿ ಬಯೋಕಾನ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಬಯೋಕಾನ್ ಲಿಮಿಟೆಡ್ನ ಅಧ್ಯಕ್ಷರು ಯಾರು ಅಂತಂದರೆ ಕಿರಣ್ ಮುಜುಮ್ದಾರ್ ಶಾ ಅಂತಕ್ಕಂಥವ್ರು. ಇನ್ನು ಅಜಿಮ್ ಪ್ರೇಮ್ಜಿ ಬಂದು ವಿಪ್ರೋ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ ಸ್ನೇಹಿತರೆ. ಇತ್ತೀಚೆಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ 4 ದಿನಗಳ ಮೊಟ್ಟೆಯನ್ನು, ಸರ್ಕಾರ ಏನಾಗಿತ್ತು 2 ದಿನಗಳ ಮೊಟ್ಟೆಯನ್ನು ಕೊಡಬೇಕು ಅವರ ಪೌಷ್ಟಿಕಾಂಶತೆಯನ್ನು ಉತ್ತೇಜಿಸೋದಕ್ಕೋಸ್ಕರ ಅಂತೇಳಿ. ಅದರ ಜೊತೆಗೆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಕೂಡ ಏನು ಮಾಡಿದೆ, ಇನ್ನೂ 4 ದಿನಗಳ ಮೊಟ್ಟೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಇದು ಒಂದು ವಿಚಾರವನ್ನು ಕೂಡ ಮುಂದಿನ ಪರೀಕ್ಷೆಗಳಲ್ಲಿ ಕೇಳ್ಬೋದು, ನೋಡ್ಕೊಳ್ಳಿ. ಇದರ ಜೊತೆಗೆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅಂತಕ್ಕಂಥ ಒಂದು NGO ಕೂಡ ಸಾಕಷ್ಟು ಶಾಲೆಗಳಲ್ಲಿ ಇವತ್ತು ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾವೆ. ಜೊತೆಗೆ ಅಜಿಮ್ ಪ್ರೇಮ್ಜಿ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲಿ ಇದೆ. ಸಾಕಷ್ಟು ಮಾಹಿತಿ ಇದೆ. ಇದರ ಮುಖ್ಯಸ್ಥರು ಯಾರು ಅಂತಂದರೆ ಅಜಿಮ್ ಪ್ರೇಮ್ಜಿ ಅವರಾಗಿರ್ತಾರೆ, ನೋಡ್ಕೊಳ್ಳಿ. ಇನ್ನು ಕಿರಣ್ ಮುಜುಮ್ದಾರ್ ಬಂದು ಬಯೋಕಾನ್ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಭಾರತದ ಜೀವ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಇವರ ಇದರಲ್ಲಿದೆ. ನೆಕ್ಸ್ಟ್, ಏಕ್ತಾ ಕಪೂರ್ ಬಂದು ಭಾರತದ ದೂರದರ್ಶನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಒಬ್ಬ ಮಹಿಳೆ. ಇವರು ಬಾಲಾಜಿ ಟೆಲಿಫಿಲಮ್ ಅನ್ನು ಹುಟ್ಟಿ ಹಾಕ್ತಾರೆ. ಇವರೊಬ್ಬರು ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಏಕ್ತಾ ಕಪೂರ್. ಇನ್ನು ವರ್ಗೀಸ್ ಕುರಿಯನ್ ಬಿಳಿ ಕ್ರಾಂತಿ, ಕ್ಷೀರ ಕ್ರಾಂತಿಯ ಪಿತಾಮಹ, ಭಾರತದ ಕ್ಷೀರ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಆಗಿದ್ದಾರೆ, ನೋಡ್ಕೊಳ್ಳಿ. ಇನ್ನು ಆದ ನಂತರ ಭಾರತದಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದರೆ 1986ರಲ್ಲಿ ಭಾರತದಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆ ಜಾರಿಗೆ ಬರುತ್ತೆ. ವಿಶ್ವ ಗ್ರಾಹಕ ಹಕ್ಕುಗಳ ಆಚರಣೆಯ ದಿನ ಬಂದು ಮಾರ್ಚ್ 15. ನೆಕ್ಸ್ಟು, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ. WTO ಮತ್ತು OPEC ರಾಷ್ಟ್ರಗಳು ಜಾಗತೀಕರಣದ ಪರಿಣಾಮವಾಗಿವೆ. ಜಾಗತೀಕರಣವು ಗುಲಾಮಗಿರಿ ಮತ್ತು ಬಾಲ ಕಾರ್ಮಿಕತನ ತೊಡೆದುಹಾಕುತ್ತದೆ. ಶೀಘ್ರ ಆಹಾರ ಸರಪಳಿ ಜನರ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ. ಜಾಗತೀಕರಣವು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವಿನಿಮಯ ಹರಡಲು ಸಹಕಾರಿಯಾಗಿದೆ ಅಂತೇಳಿ. ಸರಿಯಾದಂಥ ಉತ್ತರ ಬಂದು A ಮತ್ತು D ಸ್ನೇಹಿತರೆ. ಇವೆರಡೂ ಕೂಡ ಏನು ಜಾಗತೀಕರಣ ಅಂತೇಳಿ ಕರಿತೀವಿ ಅದರಿಂದ ಆಗಿರ್ತಕ್ಕಂಥವು. WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಗೊತ್ತಿದೆ ನಿಮಗೆ, ವಿಶ್ವ ವ್ಯಾಪಾರ ಸಂಘಟನೆ. ಸ್ಥಾಪನೆ ಬಂದು 1990 ಜನವರಿ 1 ಆಗುತ್ತೆ. ಕೇಂದ್ರ ಕಚೇರಿ ಜಿನಿವಾದಲ್ಲಿದೆ. ಇನ್ನು OPEC ಅಂದರೆ ಆರ್ಗನೈಸೇಷನ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಹೇಳಿ. ಸದ್ಯ 12 ಸದಸ್ಯ ರಾಷ್ಟ್ರಗಳಿದ್ದಾವೆ. 2024 ಮಾಹಿತಿ ಪ್ರಕಾರ ಈ OPEC ಸದಸ್ಯ ರಾಷ್ಟ್ರಗಳ ಸಂಖ್ಯೆ 12. 1960-61 ಸುಮಾರಿನಲ್ಲಿ ಈ OPEC ಆರ್ಗನೈಸೇಷನ್ ಸ್ಟಾರ್ಟ್ ಆಗುತ್ತೆ. ಕೇಂದ್ರ ಕಚೇರಿ ಬಂದು ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ. ಆದರೆ ಇನ್ನೊಂದು ವಿಪರ್ಯಾಸ ಏನೆಂದರೆ, ಈ ಆಸ್ಟ್ರಿಯಾದ ವಿಯೆನ್ನಾ ಇದರ ಸದಸ್ಯ ರಾಷ್ಟ್ರ ಅಲ್ಲ. ಆದರೂ ಕೂಡ ಏನಾಗಿದೆ, ಇದರ ಕೇಂದ್ರ ಕಚೇರಿಯನ್ನು ಈ OPEC ರಾಷ್ಟ್ರಗಳು ಅಲ್ಲಿ ಇಟ್ಕೊಂಡಿದ್ದಾವೆ. ಇದಿಷ್ಟು ಮಾಹಿತಿ. ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದು ಹೇಳಿದವರು ಯಾರು ಅಂತೇಳಿ ವ್ಯಾಖ್ಯೆಯನ್ನು ಕೇಳಿದರೆ JL Hens ಅಂತಕ್ಕಂಥವ್ರು ಈ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಇದಾದ ನಂತರ ಜಾಗೃತ ಜ್ವಾಲಾಮುಖಿಯ ಸೂಸುವಿಕೆಯನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಇದುವರೆಗೂ ಕೂಡ ಕಂಟೆಂಟ್ ವಿಚಾರ. ಆದರೆ ಈಗ ಬೋಧನಾ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು 4 ಪ್ರಶ್ನೆಯನ್ನು 2022ರಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಬನ್ನಿ, ಜಾಗೃತ ಜ್ವಾಲಾಮುಖಿಯ ಸೂಸುವಿಕೆಯನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಒಬ್ಬ ಶಿಕ್ಷಕನು ಬಳಸುವ ಸಾಧನ, ಯಾವ ಟೀಚಿಂಗ್ ಏಡನ್ನು ಬಳಸಬೇಕು? ವಾಯುಗುಣ ನಕ್ಷೆಯನ್ನು. ಈ ಜ್ವಾಲಾಮುಖಿಗೆ ವಾಯುಗುಣ ಅವಶ್ಯಕತೆ ಇಲ್ಲ, ಕಾರ್ಯಾತ್ಮಕ ಮಾದರಿನ, ಸ್ಥಿರ ಮಾದರಿನ, ಗೋಳನ ಅಂತೇಳಿ. ಅಂದರೆ ಜ್ವಾಲಾಮುಖಿ ಹೇಗೆ ಉತ್ಪತ್ತಿ ಆಗುತ್ತೆ ಅಂತೇಳಿ ತೋರಿಸ್ಬೇಕು ಅಂದರೆ ನಾವೊಂದು ಕಾರ್ಯಾತ್ಮಕ ಮಾದರಿಯನ್ನೇ, ಮಾಡೆಲನ್ನು ಏನು ಮಾಡಬೇಕಾಗುತ್ತೆ, ಕ್ಲಾಸ್ಗಳಲ್ಲಿ ಬಳಸಬೇಕಾಗುತ್ತೆ. ಕೆಲವೊಂದು ಕೆಮಿಕಲ್ ಬರುತ್ತೆ, ಅದನ್ನು ವಾಟರ್ ಜೊತೆ ಅಥವಾ ಕೆಲವೊಂದು ಕೆಮಿಕಲ್ ಜೊತೆ ಆಗ್ತಾ ಏನಾಗುತ್ತೆ, ಜ್ವಾಲಾಮುಖಿ ಥರ ಅದು ಬರುತ್ತೆ ಸ್ನೇಹಿತರೆ, ಅದು ಒಂದು ಮಾದರಿ. ಇನ್ನು ಮೌಲ್ಯಮಾಪನದ ಉದ್ದೇಶ ಏನು ಅಂತ ಕೇಳಿದರೆ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ತೇರ್ಗಡೆ ಮಾಡುವುದು, ವಿದ್ಯಾರ್ಥಿಗಳ ಕಲಿಕಾ ಕೌಶಲ್ಯವನ್ನು ಪರೀಕ್ಷಿಸುವುದು, ಅಂಕಗಳು ಮತ್ತು ಗ್ರೇಡ್ಗಳನ್ನು ನೀಡುವುದು, ಬೋಧನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಅಂತೇಳಿ. ಇಲ್ಲಿ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಯಾವುದಕ್ಕೆ ಅಂದರೆ ವಿದ್ಯಾರ್ಥಿಗಳ ಕಲಿಕಾ ಕೌಶಲ್ಯವನ್ನು ಪರೀಕ್ಷೆ ಮಾಡೋದಕ್ಕೆ, ಅವರು ಯಾವ ಮಟ್ಟದಲ್ಲಿ ಯಾವ ರೀತಿ ಕಲಿತಾ ಇದ್ದಾರೆ ಅಂತ ಅವರ ಕೌಶಲ್ಯವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ಮೌಲ್ಯಮಾಪನವನ್ನು ಮಾಡ್ತೀವಿ.
ಈ ಮೌಲ್ಯಮಾಪನದ ಮೇಲೆ ಕಂಟೆಂಟ್ ವೈಸೇ ಇದುವರೆಗೂ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ ಟಿ ಇ ಟಿನಲ್ಲೂ ಕೂಡ ಹೇಳಿದ್ದೀನಿ ಸ್ನೇಹಿತರೆ. ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಅಥವಾ ಅನಂತ ಜ್ಞಾನಧಾರೆ ಟಿ ಇ ಟಿ ಅಂತ ಓಪನ್ ಮಾಡಿದ್ರೆ ಅದು ಓಪನ್ ಆಗುತ್ತೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ನಾಗರಿಕ ಪ್ರಜ್ಞೆಯನ್ನು ಬೋಧಿಸುವ ಸಮಾಜ ವಿಜ್ಞಾನ ವಿಷಯದ ಶಾಖೆ ಯಾವುದು ಅಂತ ಕೇಳಿದ್ದಾರೆ. ನಾಗರಿಕ ಪ್ರಜ್ಞೆಯನ್ನು ಬೋಧಿಸುವಂಥದ್ದು ಯಾವುದು ಸಮಾಜ ವಿಜ್ಞಾನದಲ್ಲಿ? ಭೂಗೋಳಶಾಸ್ತ್ರನ, ಅರ್ಥಶಾಸ್ತ್ರನ, ವ್ಯವಹಾರ ಅಧ್ಯಯನ, ರಾಜ್ಯಶಾಸ್ತ್ರನ ಅಂತೇಳಿ. ರಾಜ್ಯಶಾಸ್ತ್ರ ಇಲ್ಲಿ ನಾಗರಿಕ ಪ್ರಜ್ಞೆಯನ್ನು ಬೋಧಿಸುವ ಒಂದು ಶಾಖೆಯಾಗಿರುತ್ತೆ. ಭೂಗೋಳಶಾಸ್ತ್ರ ಬಂದು ಪರಿಸರ ಭೌಗೋಳಿಕ ವಿಷಯಗಳನ್ನು ತಿಳಿಸುತ್ತೆ. ಅರ್ಥಶಾಸ್ತ್ರ ಬಂದು ಆರ್ಥಿಕ ವಿಷಯಗಳ ಬಗ್ಗೆ ಬೋಧನೆಯನ್ನು ಮಾಡುತ್ತೆ. ವ್ಯವಹಾರ ಅಧ್ಯಯನ ಬಂದು ಇದು ಲಾಭ ನಷ್ಟ ಲೆಕ್ಕ ವ್ಯವಹಾರಗಳ ಬಗ್ಗೆ ತಿಳಿಸುತ್ತೆ. ಇನ್ನು ನಾಗರಿಕ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥದ್ದು ರಾಜ್ಯಶಾಸ್ತ್ರ ಆಗಿರುತ್ತೆ. ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸಲು ಸಹಕಾರಿಯಾದದ್ದು ಯಾವುದು? ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಬೋಧಿಸೋದಕ್ಕೆ ಗ್ಲೋಬ, ಚಾರ್ಟ, ಕಾಲರೇಖೆನ, ಚಿತ್ರಪಟನ ಅಂತೇಳಿ. ಇಲ್ಲಿ ಗ್ಲೋಬ್ಗಳ ಸಹಾಯದಿಂದ ನಾವೇನು ಮಾಡ್ಬೋದು? ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಈಸಿಯಾಗಿ ಬೋಧಿಸ್ಬೋದು. ಅಕ್ಷಾಂಶಗಳು ಪೂರ್ಣ ವೃತ್ತಗಳಾಗಿರ್ತವೆ, ರೇಖಾಂಶಗಳು ಅರ್ಧ ವೃತ್ತಗಳಾಗಿರ್ತವೆ. ಪೂರ್ವ ಪಶ್ಚಿಮವಾಗಿ ಎಳೆದಿರ್ತಕ್ಕಂಥವು ಅಕ್ಷಾಂಶಗಳು, ಉತ್ತರ ದಕ್ಷಿಣವಾಗಿ ಎಳೆದಿರ್ತಕ್ಕಂಥವು ರೇಖಾಂಶಗಳು ಅಂತೇಳಿ ಗ್ಲೋಬ್ಗಳ ಸಹಾಯದಿಂದ ಮಕ್ಕಳಿಗೆ ಈಸಿಯಾಗಿ ಅರ್ಥ ಮಾಡಿಸ್ಬೋದು. ಆ ಒಂದು ಆಧಾರದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಗ್ಲೋಬ್ ಅಂದರೆ ಭೂಮಿಯ ಒಂದು ಚಿಕ್ಕ ಮಾದರಿಗೆ ಗ್ಲೋಬ್ ಅಂತ ಹೇಳಿ ಕರಿತೀವಿ ಅಂತ ಗೊತ್ತೇ ಇದೆ ನಿಮಗೆ. ಇನ್ನು 50ನೇ ಪ್ರಶ್ನೆ ಆಗಿತ್ತು, ಬೋಧನೆ ಎಂದರೆ ಕಲಿಕೆಗೆ ಪ್ರಚೋದನೆ, ಮಾರ್ಗದರ್ಶನ ಮತ್ತು ಪ್ರೋತ್ಸಾಹಿಸುವುದು ಎಂದು ಹೇಳಿದವರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾರು ಹೇಳಿದ್ದು ಅಂದರೆ ಬರ್ಟನ್ ಅಂತಕ್ಕಂಥವ್ರು ಇದನ್ನು ಹೇಳಿದ್ದಾರೆ ಸ್ನೇಹಿತರೆ. ಇದಿಷ್ಟು ಕೂಡ ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿದ್ದು. ಇನ್ನು ಒಂದು 20 ಪ್ರಶ್ನೆಗಳಿದ್ದಾವೆ, 3 ಅಂಕದ ಪ್ರಶ್ನೆಗಳು, ಅಂದರೆ 30 ಪದಗಳಲ್ಲಿ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. ಇವು 3 ಅಂಕದ ಪ್ರಶ್ನೆಗಳಾಗಿರ್ತವೆ. ಅದರಲ್ಲಿ ಪಿರಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತೇಳಿ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ 2022 GPSTR ಅಲ್ಲಿ. ಕರ್ನಾಟಕದ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ನೋಡ್ಕೊಳ್ಳಿ, ಇದನ್ನೆಲ್ಲ ಹೇಗೆ ಓದಬೇಕು ಏನು ಮಾಡಬೇಕು ಅಂತ ಆಲ್ರೆಡಿ ಹಿಂದೆ ಹೇಳಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ, ನಿಮಗೆ ಮಾಹಿತಿ ಸಿಗುತ್ತೆ. ಇನ್ನೇನಾದರೂ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ, ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಇರುವ ಆಕಾರಗಳನ್ನು ಪಟ್ಟಿ ಮಾಡಿ ಅಂತೇಳಿ, ಇತಿಹಾಸವನ್ನು ತಿಳಿಯೋದಕ್ಕೆ ಏನೆಲ್ಲ ಆಕಾರಗಳಿದ್ದಾವೆ ಅಂತ ಪಟ್ಟಿ ಮಾಡಿ ಅಂತ ಹೇಳಿದರೆ, ಶಂಕರಾಚಾರ್ಯರ ಸಿದ್ಧಾಂತದ ಸಾರವನ್ನು ವಿವರಿಸಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರು ಅಂತ ಕರೀತಾರೆ, ಅದನ್ನು ಸಮರ್ಥಿಸಿ ಅಂತ ಹೇಳಿದ್ದಾರೆ. ಭಾರತ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಕರ್ತವ್ಯಗಳು ಯಾವುವು ಅಂತ ಕೇಳಿದರೆ, ಒಟ್ಟು 11 ಕರ್ತವ್ಯಗಳಿದ್ದಾವೆ ಸ್ನೇಹಿತರೆ. 11 ಕರ್ತವ್ಯಗಳು ನಾವು ಹೆಸರಿಸಬೇಕಾಗುತ್ತೆ, ಇಲ್ಲಿ ಪಾಯಿಂಟ್ ವೈಸ್ ಬರೀರಿ. ನೆಕ್ಸ್ಟು ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಸ್ಥಳೀಯ ಸ್ವಯಂ ಸರ್ಕಾರಗಳು ಬರುತ್ತಲ್ಲ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಇವುಗಳ ಕಾರ್ಯಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಭಾರತವು ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತದೆ ಏಕೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಭದ್ರತಾ ಸಮಿತಿಯ ಕಾರ್ಯ, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಕಾರ್ಯಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಸಮಾಜದ ವಿವಿಧ ಪ್ರಕಾರಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್, ಆಧುನಿಕ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಏಕೆ? ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ರೇಖಾಂಶ ಮತ್ತು ಕಾಲಮಾನದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ ಅಂತ ಹೇಳಿದ್ದಾರೆ. ರೇಖಾಂಶ ಮತ್ತು ಕಾಲಮಾನಕ್ಕೆ ಸಂಬಂಧಪಟ್ಟಿದ್ದು, ಏಕೆಂದರೆ ರೇಖಾಂಶಗಳ ಆಧಾರದ ಮೇಲೆ ನಾವೇನು ಮಾಡ್ಬೋದು, ಗ್ರೀನ್ವಿಚ್ ರೇಖಾಂಶದ ಆಧಾರದ ಮೇಲೆ ಕಾಲವನ್ನು ಅಳಿತೀವಿ. ಅವೆಲ್ಲ ಟಾಪಿಕ್ಗಳನ್ನ ಇಟ್ಕೊಂಡು ಭಾರತದ ಕಾಲಮಾನ ಗ್ರೀನ್ವಿಚ್ ರೇಖಾಂಶಕ್ಕಿಂತ 5.5 ಗಂಟೆ ಮುಂದೆ ಇದೆ, ಎಲ್ಲ ಒಂದು ಆಧಾರದ ಮೇಲೆ. ಮತ್ತು ಮಧ್ಯಾಹ್ನದ ರೇಖಾಂಶಗಳನ್ನು ಮಧ್ಯಾಹ್ನದ ರೇಖೆಗಳು ಅಂತ ಕರಿತೀವಿ. ಅದನ್ನು ನೋಡ್ಕೊಳ್ಳಿ, 8th ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ ನಿಮಗೆ. ಮಹಾ ಹಿಮಾಲಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನು ಅಂತ ಕೇಳಿದ್ದಾರೆ. ಏನೇನು ಉದ್ದೇಶ ಅಂತ ಆಲ್ರೆಡಿ ಅಲ್ಲಿ ಕೇಳಿದ್ವಿ, ಯಾವ ನದಿ ಕಣಿವೆ ಯೋಜನೆಗಳಿದ್ದಾವೆ ಅಂತೇಳಿ. ನೀರಾವರಿ ಯೋಜನೆ, ಮೀನುಗಾರಿಕೆ, ಕೃಷಿಗೆ ನೀರನ್ನು ಒದಗಿಸೋದಕ್ಕೆ, ಕುಡಿಯೋ ನೀರಿನ ವ್ಯವಸ್ಥೆಗೋಸ್ಕರ ಈ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನ ಮಾಡಿರ್ತೀವಿ. ನೆಕ್ಸ್ಟ್, ಇದಾದ ನಂತರ ಸಹ್ಯಾದ್ರಿ ಬೆಟ್ಟಗಳ ಪಶ್ಚಿಮ ಇಳಿಜಾರುಗಳು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿದ್ರೆ, ಅಂದರೆ ಪಶ್ಚಿಮ ಇಳಿಜಾರುಗಳು ನಿತ್ಯ ಹರಿದ್ವರ್ಣ ಕಾಡುಗಳನ್ನ ಒಳಗೊಂಡಿದ್ದಾವೆ. ಪೂರ್ವ ಇಳಿಜಾರುಗಳು ಮಿಶ್ರ ಅರಣ್ಯಗಳಿಂದ ಕೂಡಿವೆ ಏಕೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಇಲ್ಲಿ ಪೂರ್ವ ಘಟ್ಟದ ಕಾಡುಗಳು ಪಶ್ಚಿಮ ಘಟ್ಟದ ಕಾಡುಗಳಿಗಿರ್ತಕ್ಕಂಥ ವ್ಯತ್ಯಾಸವನ್ನು ಇಲ್ಲಿ ಬರೀಬೇಕಾಗುತ್ತೆ, ಯಾಕೆ ಅಂತೇಳಿ. ಇನ್ನು ಪಂಚಾಯತ್ ರಾಜ್ ಸಂಸ್ಥೆಯ ಲಕ್ಷಣಗಳ್ಯಾವು ಅಂತೇಳಿ ಪಂಚಾಯತ್ ರಾಜ್ ಮೇಲೆ 2 ಪ್ರಶ್ನೆ ಕೇಳಿದ್ದಾರೆ. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ RBI ರಿಸರ್ವ್ ಬ್ಯಾಂಕಿನ ಪಾತ್ರ ಏನು ಅಂತ ಹೇಳಿ ಕೇಳಿದ್ದಾರೆ. ಭಾರತದಲ್ಲಿ ಮಾನವಾಭಿವೃದ್ಧಿ ಸೂಚ್ಯಾಂಕ ಕಡಿಮೆ ಇದೆ ಏಕೆ ಅಂತ ಕೇಳಿದ್ದಾರೆ. ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯಲು ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ, ಪಟ್ಟಿ ಮಾಡಿ ಅಂತಲ್ಲ. ವ್ಯವಹಾರದಲ್ಲಿ ಲೆಕ್ಕ ಬರಹದ ಪ್ರಾಮುಖ್ಯತೆ ಏನು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇವಿಷ್ಟು ಕೂಡ 3 ಅಂಕದ ಪ್ರಶ್ನೆಗಳಾಗಿದ್ದು ಸ್ನೇಹಿತರೆ. ಮುಂದೆ 4 ಅಂಕದ ಪ್ರಶ್ನೆಗಳು, 10 ಪ್ರಶ್ನೆಗಳನ್ನ ಕೇಳಿದ್ದಾರೆ 2022ರಲ್ಲಿ. ನೋಡ್ತಾ ಹೋಗೋಣ ಬನ್ನಿ. ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಉಂಟಾದ ಪ್ರಮುಖ ಬೆಳವಣಿಗೆಗಳು ಯಾವುವು ಅಂತೇಳಿ. ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಉಂಟಾದ ಪ್ರಮುಖ ಬೆಳವಣಿಗೆಗಳು ಏನೇನು ಅಂತೇಳಿ ಬರೀಬೇಕಾಗತ್ತೆ.
ಚೌರಿ ಚೌರ ಘಟನೆಗಳು ನಡೀತೆ. ಗಾಂಧೀಜಿಯವರ ಅಸಹಕಾರ ಚಳುವಳಿಯನ್ನು ವಾಪಸ್ ತಗೊಳ್ತಾರೆ. ಇದು ಸಂಬಂಧಪಟ್ಟಾಗೆ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ 8th 9th 10th ಟೆಕ್ಸ್ಟ್ ಬುಕ್ಗಳಲ್ಲಿದೆ. ಓದಿ 40 ಪದಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 1857ರ ದಂಗೆಗಳ ಆರ್ಥಿಕ ಕಾರಣಗಳನ್ನು ವಿವರಿಸಿ. ಆರ್ಥಿಕ ಸಾಮಾಜಿಕ ಕಾರಣಗಳು, ಧಾರ್ಮಿಕ ಕಾರಣಗಳು, ಸೈನಿಕ ಕಾರಣಗಳೆಲ್ಲ ಇದ್ದಾವೆ. ಅದರಲ್ಲಿ ಆರ್ಥಿಕ ಕಾರಣವನ್ನು ಕೇಳಿದ್ದಾರೆ. ನೆಹರೂರವರನ್ನು ನವಭಾರತ ಶಿಲ್ಪಿ ಅಂತ ಕರೆಯುತ್ತಾರೆ, ಏಕೆ? ಭಾರತ ಸಂವಿಧಾನದಲ್ಲಿ ಅಳವಡಿಸಿದ ರಾಜ್ಯ ನಿರ್ದೇಶಕ ತತ್ವಗಳು ಯಾವುವು? ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರಗಳನ್ನು ವಿವರಿಸಿ. ಅಸ್ಪೃಶ್ಯತಾ ನಿವಾರಣೆಗೆ ಶಾಸನಾತ್ಮಕವಾಗಿ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ. ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣಗಳು ಮತ್ತು ಪರಿಹಾರಗಳನ್ನು ತಿಳಿಸಿ. ವಿಶ್ವ ವ್ಯಾಪಾರ ಸಂಘಟನೆಯ ಗುರಿಗಳನ್ನು ವಿವರಿಸಿ. ಭಾರತವು ಭವಿಷ್ಯದಲ್ಲಿ ಅಸಾಂಪ್ರದಾಯಿಕ ಇಂಧನ ಮೂಲಗಳನ್ನು ಅವಲಂಬಿಸಬೇಕು, ವಿಶ್ಲೇಷಿಸಿ. ಸಾಂಪ್ರದಾಯಿಕ ಇಂಧನ ಮೂಲಗಳು, ಅಸಾಂಪ್ರದಾಯಿಕ ಇಂಧನ ಮೂಲಗಳು ಅಂತ ಬರುತ್ತೆ, ಅವುಗಳನ್ನ ವಿಶ್ಲೇಷಿಸಬೇಕಾಗತ್ತೆ. ಇಲ್ಲಿ ಅಸಾಂಪ್ರದಾಯಿಕ ಇಂಧನ ಮೂಲಗಳನ್ನು. ಭಾರತದಲ್ಲಿ ರೂಢಿಯಲ್ಲಿರುವ ವಿವಿಧ ಕೃಷಿ ವಿಧಾನಗಳನ್ನು ಹೆಸರಿಸಿ ಅಂತೇಳಿ. ಇದಿಷ್ಟು ಕೂಡ 4 ಅಂಕದ ಪ್ರಶ್ನೆಗಳಾಗಿದ್ದು ಸ್ನೇಹಿತರೆ, ನೋಡ್ಕೊಳ್ಳಿ. ಯಾಕೆಂದರೆ ಟೆಕ್ಸ್ಟ್ ಬುಕ್ಗಳನ್ನು ಈ ಥರ ಇಟ್ಕೊಂಡಾಗ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಹೇಗೆ ಓದಬೇಕು, ಏನು ಓದಬೇಕು, ಈ ಒಂದು ಆಧಾರದ ಮೇಲೆ ನೆಕ್ಸ್ಟ್ ಈ ಟಾಪಿಕಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತೇಳಿ ನಮಗೆ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಇದಿಷ್ಟು ವಿಚಾರ. ಮತ್ತೊಮ್ಮೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.